ಪದ ಬಳಕೆಯಲ್ಲಿ ನನಗೆ ಬೇಜಾರಾಯಿತು. ಅದನ್ನು ನಾನು ವ್ಯಕ್ತಪಡಿಸಿದೆ. ಅದನ್ನು ವ್ಯಕ್ತಪಡಿಸಿದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ನಾನು ಕೊನೆವರೆಗೂ ನಾನು ಹೇಳಿ ಬಂದಿದ್ದೀನಿ ಅದನ್ನು, ರಜತ್ ನೀವು ಪದ ಬಳಕೆ ಕಮ್ಮಿ ಮಾಡ್ಕೊ ಅಂತ. ರಜತ್ಗೆ ಅದೇ ಕಳಪೆಗಾಗುತ್ತೆ, ಅದೇ ನಾಮಿನೇಷನ್ಗೆ ರೀಸನ್ಗಳಾಗುತ್ತೆ. ಫ್ರೆಂಡ್ಶಿಪ್ಗೆ ತುಂಬ ಮೋರ್ ಆಗಿಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ಬಂದು ಮಂಜಣ್ಣ ಆಡಿದ್ರೆ ಮಂಜಣ್ಣ ಟಾಪ್ 5 ಇರೋ ಲಕ್ಷಣಗಳಿದೆ. ಸತಿ ಇದನ್ನೇ ಮಾಡ್ತೀರಾ? ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫುಲ್ ವೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ ಮನೆಯಿಂದ ಪ್ರತಿ ವಾರ ಒಬ್ರು ಎಲಿಮಿನೇಟ್ ಆಗಿ ಆಚೆ ಬರ್ತಾರೆ. ಸೊ ಅವ್ರನ್ನ ಮಾತಾಡಿಸ್ಬೇಕಾದ್ರೂ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಿದ್ದು ಈ ವಾರದ ಎಲಿಮಿನೇಟರ್ ಇಂಥವ್ರು ಅಂತ. ಬಟ್ ಈಗ ಒಬ್ರಿದ್ದಾರೆ, ಅವ್ರನ್ನ ಆ ಥರನ ತಗೊಳಕ್ಕೆ ಆಗಲ್ಲ. ಬಿಕಾಸ್ ಒಂದು ತುರ್ತು ಪರಿಸ್ಥಿತಿಯಿಂದ ಅವರೇ ಮನೆಯಿಂದ ಆಚೆ ಬಂದಿರೋರು. ನಿಮ್ಗೆ ಗೊತ್ತೇ ಇದೆ, ಬೇರೆ ಯಾರು ಅಲ್ಲ, ಗೋಲ್ಡ್ ಸುರೇಶ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ. ಫಸ್ಟ್ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಬಿಗ್ ಬಾಸ್ ಮನಿಂದ ತುಂಬಾ ಬೇಜಾರಲ್ಲಿ ಹೋದ್ರಿ. ಏನಾಯ್ತು ಏನು ಅಂತ ಒಂದು ಕಳವಳ ಇತ್ತು, ಮೈಂಡಲ್ಲಿ ಒಂದಷ್ಟು ಓಡ್ತಾ ಇರುತ್ತೆ. ಸೊ ಬಂದ್ಮೇಲೆ ಏನ್ ಅನ್ನಿಸ್ತು, ಏನಾಗಿತ್ತು? ಸರ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಗೆ ಹೋಗೋ ಮುನ್ನನೇ ನನಗೆ ಈ ಬಿಸ್ನೆಸ್ನ ಯಾರಿಗೆ ಹ್ಯಾಂಡ್ ಓವರ್ ಮಾಡಿ ಹೋಗಬೇಕು, ಯಾರು ನೋಡ್ಕೋತಾರೆ ಅನ್ನೋದೊಂದು ಆತಂಕದಲ್ಲೇ ನಾನು ಹೊರಗಡೆ ಹೋಗಿದ್ದು ಉಂಟು. ನನಗೆ ಸುಮಾರು ದಿನ ಕಳೆದವರೆಗೂ ನನಗೆ ಆ ಕೊರಗಿದ್ದೇ ಇರುತ್ತೆ ಮನೆ ಒಳಗಡೆ. ಹೇಗಿದೆ, ನಡೀತಾ ಇದೆ, ಹೇಗೆ ಎಲ್ಲ ಓಕೆನಾ ಅನ್ನೋ ಥರನೇ ಇರುತ್ತೆ. ಒಂದಿನ ಸಡನ್ನಾಗಿ ಒಂದು ಕರೆ, ಬಿಗ್ ಬಾಸ್ ಅವರಿಂದ ಒಂದು ಕರೆ ಬರುತ್ತೆ. ಕರೆ ಬಂದಾಗ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ಈ ಥರ ಹಿಂಗೆ ಆಗಿದೆ, ಒಂದು ತುರ್ತು ಪರಿಸ್ಥಿತಿ ಮೇರೆಗೆ ನಿಮ್ಮ ಅವಶ್ಯಕತೆ ಮನೆಗೆ ಇದೆ ಈ ಕ್ಷಣಕ್ಕೆ. ಅಂದರೆ ಮನೆಯವ್ರ ಜೊತೆಗೆ ನೀವು ಇರಬೇಕಾಗತ್ತೆ ಸಪೋರ್ಟ್ಗೆ ಅಂತೇಳಿ ನಿಂತಾಗ. ಯಾಕಂದ್ರೆ ನನ್ನ ಧರ್ಮಪತ್ನಿಗೆ ಏನಾಗಿರುತ್ತೆ ಅಂತಂದರೆ, ಬಿಸ್ನೆಸ್ನ ಅವ್ರ ಬಗ್ಗೆ ಯಾವುದೂ ನಾಲೆಜ್ ಇರಲ್ಲ ಅವ್ರಿಗೆ, ಬಿಸ್ನೆಸ್ ಬಗ್ಗೆ. ಯಾಕಂದರೆ ಎಷ್ಟೇ ವಿದ್ಯಾಭ್ಯಾಸ ಕಲ್ತಿದ್ರು ಕೂಡ ಒಬ್ಬರಿಗೆ ಏನಂದರೆ ಅದು ಬಿಸ್ನೆಸ್ ಬಗ್ಗೆ ಅನುಭವ ಇರಬೇಕು. ಅಂದರೆ ಅದನ್ನು ಅವರು ನೋಡ್ಕೋತಾರೆ ಚೆನ್ನಾಗಿ. ಅವ್ರಿಗೆ ಅದ್ರ ಬಗ್ಗೆ ಯಾವುದೂ ಅನುಭವ ಇರಲಿಲ್ಲ. ಇರದೇ ಇರೋ ಕಾರಣಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಅದನ್ನು ಹೆಂಗೆ ನಾನು ಹ್ಯಾಂಡಲ್ ಮಾಡಬೇಕು ಅನ್ನೋ ಒಂದು ಆತಂಕದಲ್ಲಿ ಇದ್ರು ಅವರು. ಅದಕ್ಕೋಸ್ಕರ ನನಗೆ ಬಿಗ್ ಬಾಸ್ ಅವರಿಂದ ಈ ಥರ ಇದೇ ಹೋಗಬೇಕು, ನೀವು ಮನೆಗೆ ಹೋಗಿ ನೀವು ಅವ್ರ ಜೊತೆಗೆ ನೀವು ಸಪೋರ್ಟಾಗಿ ನಿಂತ್ಕೋಬೇಕು ಅಂತಂದಾಗ ನನಗೆ ಗೊತ್ತಾಯಿತು. ಅದಕ್ಕೆ ನಾನು ಹೊರಗಡೆ ಬಂದೆ. ಹೋಗಿದ್ದು ಅಷ್ಟೇ ಖುಷಿ ಇದೆ, ಬಂದಿದ್ದು ಒಂದು ರೀತಿ ಬೇಜಾರು ಇದೆ, ಒಂದು ಕಡೆ ಖುಷಿನೂ ಇದೆ ಸರ್. ಎಲ್ಲ ಸಾಲ್ವ್ ಮಾಡ್ಕೊಂಡ್ರೆ ಆಚೆ ಬರ್ತಿದ್ದೆ? ಹಾಂ ಸರ್, ಬರ್ತಾ ಇದ್ದಂಗೆ ನಾನು 2-3 ದಿನ ಅದಕ್ಕೆ ಟೈಮ್ ಕೊಟ್ಟು ಏನಿತ್ತು, ಏನಾಗಿತ್ತು ಪ್ರಾಬ್ಲಮ್ಗಳು, ಯಾಕಂದರೆ ನಾನೇ ನಿಂತು ನಿರ್ಧಾರ ತಗೊಳ್ಳುವಂಥ ಸುಮಾರು ವಿಷಯಗಳಿತ್ತು. ಆ ನಿರ್ಧಾರಗಳನ್ನು ತಗೊಂಡು ಆ ನಂತರ ನನ್ನ ಅಭಿಮಾನಿಗಳಿಗೆ, ನಮ್ಮ ಕನ್ನಡದ ಜನತೆಗೆ ಏನಕ್ಕೆ ಬಂದೆ ಅನ್ನೋ ಒಂದು ಕ್ಲಾರಿಟಿ ಕೊಡಬೇಕಿತ್ತು. ಅದಕ್ಕೆ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸರ್. ಅದೇ ವಿಚಾರಕ್ಕೆ ಇನ್ನೊಂದು, ಈಗ ನೀವು ಒಳಗಡೆ ಬರ್ತಿದ್ದಂಗೆ ಗೋಲ್ಡ್ ಸುರೇಶ್ ಅಂದ್ರೆ ಜನಕ್ಕೆ ಯಾರು ಗೊತ್ತಿರಲಿಲ್ಲ. ಹೂ ಇಸ್ ಗೋಲ್ಡ್ ಸುರೇಶ್ ಗೊತ್ತಿಲ್ಲ. ಸೊ ನಿಮ್ಮನ್ನ ಬಿಗ್ ಬಾಸ್ ವೇದಿಕೆ ಮೇಲೆ ನೋಡಿದ್ದು, ಗೋಲ್ಡ್ ಸುರೇಶ್ ಫುಲ್ ಗೋಲ್ಡ್ ಹಾಕೊಂಡಿದ್ದಾರೆ, ಕೋಟಿ ವ್ಯಾಲ್ಯೂ, ಒಂದಷ್ಟು ಗೋಲ್ಡ್ಗಳಿದೆ ಅಂತ. ಸೊ ಎಕ್ಸಾಕ್ಟ್ಲಿ ಈ ಒಂದು ತುರ್ತು ಪರಿಸ್ಥಿತಿ ಏನಾಗಿದೆ ಅಂತ ಅಂದಾಗ ಒಂದಷ್ಟು ಕಮೆಂಟ್ಗಳು ಬರುತ್ತೆ. ಸೊ ತಂದೆಯವರಿಗೆ ಏನೋ ಆರೋಗ್ಯ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಸಿಕ್ಕಾಪಟ್ಟೆ ಸಾಲ ಅದು ಇದು ಅಂತ ಒಂದಷ್ಟು ಏನೇನೋ ಎಲ್ಲ ಇದು ಮಾಡ್ತಾ ಇರ್ತಾರೆ. ಬಟ್ ಆಕ್ಚುಯಲ್ ಆಗಿ ನಿಮ್ಮ ಬಿಸ್ನೆಸ್ ಏನೇನಿರುತ್ತೆ ಸರ್? ಆ್ಯಕ್ಚುಲಿ ಮೊದಲಿಗೆ ಹೇಳ್ತೀನಿ, ಕಮೆಂಟ್ ಮಾಡೋರಿಗೆ, ಸುಳ್ಳು ಸುದ್ದಿ ಹಬ್ಬಿಸೋರಿಗೆ ಎಲ್ಲ ನನ್ನ ಸ್ನೇಹಿತರು, ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರಿಗೂ ಕೆಟ್ಟದ್ದು ಬಯಸೋ ನನ್ನ ಸ್ವಭಾವ ನಾನಲ್ಲ. ನನಗೇನೋ ತುಂಬ ಆ್ಯಟಿಟ್ಯೂಡ್ ಇದೆ, ತುಂಬ ಸಿಟ್ಟು, ತುಂಬ ಈಗೋ ಜೀವನದಲ್ಲಿ ಇಲ್ಲ ಸರ್. ಯಾವುದು ಆ್ಯಟಿಟ್ಯೂಡ್ ಇಟ್ಕೊಂಡು, ಯಾವುದು ಸಿಟ್ಟು ಇಟ್ಕೊಂಡು, ಯಾವುದನ್ನು ಸಾಧಿಸ್ಕೊಂಡು ನಾನು ಏನು ಮಾಡೋ ಅಂತವನಿದ್ದೀನಿ ಸರ್. ಸತ್ತಾಗ ನನ್ನನ್ನು ಮಣ್ಣಲ್ಲೇ ಒಗಿತಾರೆ ಸರ್, ನನ್ನನ್ನೇನು ಬಂಗಾರದ ಪೆಟ್ಟಿಗೆಯಲ್ಲೇನು ಊತಾಕಲ್ಲ. ಆ ಥರ ನಂಬಿರೋನು ನಾನು. ಕಮೆಂಟ್ ಮಾಡೋರಿಗಾಗಲಿ, ಸುಳ್ಳು ಸುದ್ದಿ ಹಬ್ಬಿಸೋರ್ಗಾಗಲಿ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನನ್ನ ಬಿಸ್ನೆಸ್ ಬಂದು ಸರ್ ಇಂಟೀರಿಯರ್ ಮತ್ತು ಸಿವಿಲ್ ಕಾಂಟ್ರಾಕ್ಟರ್ ಸರ್. ನಾನು ಕಮರ್ಷಿಯಲ್ ಇಂಟೀರಿಯರ್ ಮಾಡ್ತೀನಿ, ರೆಸಿಡೆನ್ಷಿಯಲ್ ಮನೆ, ರೆಸಿಡೆನ್ಷಿಯಲ್ ಇಂಟೀರಿಯರ್ಸು, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟುವಂಥದ್ದು, ಫ್ಯಾಕ್ಟ್ರಿಗಳನ್ನ ಮಾಡುವಂಥದ್ದು, ಈ ಕೆಲಸ ನಾನು ಮಾಡ್ತೀನಿ. ನನ್ನ ಕಂಪ್ನಿಲಿ ಸುಮಾರು ಒಂದು 150 ಜನ ಕೆಲಸ ಮಾಡ್ತಾ ಇದ್ದಾರೆ ಹುಡುಗರುಗಳು. ಮನೆ ಒಳಗಡೆ ಎಷ್ಟು ನನ್ನ ಅವಶ್ಯಕತೆ ಇತ್ತು ಅದನ್ನು ಮುಗಿಸ್ಕೊಂಡು, ಇದು ನನಗೆ ಅಷ್ಟೇ ಮುಖ್ಯ ಆಗಿತ್ತು ಸರ್. ಈ ಮನೆಗೂ ಬರಬೇಕು, ನಾನು ನನ್ನ ಮನೇನು ನನ್ನ ಬಿಸ್ನೆಸ್ಸು ಹಂಗೆ ನೋಡ್ಕೋಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದಿದ್ದೀನಿ. ಬಿಟ್ಟರೆ ಈಗ ತುಂಬ ಚೆನ್ನಾಗಿದೆ ಬಿಸ್ನೆಸ್ಸು. ಸಾಲ ಅಂತ ಹೇಳ್ಬಿಟ್ಟು ಊಹಾಪೋಹಗಳು ಬಂತು, ಅದ್ರ ಬಗ್ಗೆ ನಾನು ಕಮೆಂಟೇನೂ ಮಾಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂದಮೇಲೆ ಎಲ್ಲವೂ ಇರ್ತದೆ, ಮಾಡದಿರೋರು ಯಾರೂ ಇಲ್ಲ. ಸುಳ್ಳು ಸುದ್ದಿಗಳನ್ನು ಹಬ್ಸೋದು ಬೇಡ. ನನಗೆ ಬಿಸ್ನೆಸ್ ಆಗಿದೆ, ಲಾಸ್ ಆ ಥರ ಏನೂ ಆಗಿಲ್ಲ ಸರ್ ನನಗೆ. ಯಾಕಂದರೆ ನಿರ್ಧಾರ ತೊಗೊಳೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಷ್ಟು ಬಿಟ್ಟರೆ ಬಿಸ್ನೆಸ್ನ ಲಾಸ್ ಆಗಿದೆ ಅಂತ ಎಲ್ಲೂ ಇಲ್ಲ.
ಯಾಕಂದ್ರೆ ನನ್ನ ಧರ್ಮಪತ್ನಿ ಅದನ್ನ ನಿರ್ಧಾರ ತಗೊಳ್ಳೋದ್ರಲ್ಲಿ ಅವರು ಹಿಂಜರಿಕೆ ಹಾಕಿದ್ದಾರೆ. ಯಾಕಂದ್ರೆ ಈ ನಿರ್ಧಾರ ತಗೊಂಡ್ರೆ ನಾನು ಬಂದ ಮೇಲೆ ಏನಾದರೂ ಮಾತಾಡ್ತೀನಿ, ನಾನೇನಾದ್ರು ಕೋಪ ಮಾಡ್ಕೋತೀನಿ ಅನ್ನೋ ಕಾರಣಕ್ಕೋಸ್ಕರ ಪಾಪ ಅವರು ಆ ನಿರ್ಧಾರ ನನಗೇ ತಗೊಳ್ಳಿ ಅಂತ ಬಿಟ್ಟಿದ್ರು. ನಾನು ಬಂದ್ಮೇಲೆ ನನ್ನ ನಿರ್ಧಾರ ನಾನು ತಗೊಂಡಿದ್ದೀನಿ. ಸುಮಾರು ನಂದು ಇವಾಗ ಪ್ರೆಸೆಂಟಾಗಿ ಒಂದು 4ರಿಂದ 5 ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಡೀತಾ ಇದೆ ಆಲ್ರೆಡಿ. ಏನೂ ತೊಂದರೆ ಇಲ್ಲ. ಸುರೇಶ್ ಯಾವುದೇ ಥರದ ಬಿಸ್ನೆಸ್ಸಲ್ಲಿ ಲಾಸ್ ಆಗಿಲ್ಲ. ಸುರೇಶ್ ಇನ್ನೂ ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ದಾನೆ. ಆ ಹೂವಪ್ಪಗಳಿಗೆಲ್ಲ ತಲೆ ಕೊಡೋದು ಬೇಡ ಅಂತ ಹೇಳ್ತೀನಿ ಸರ್. ಸೂಪರ್ ಸೂಪರ್. ಸೊ ಒಂದಷ್ಟು ಕ್ವಶನ್ ಮಾರ್ಕ್ ಇತ್ತು, ಅದಕ್ಕೆಲ್ಲ ಒಂದು ಆನ್ಸರ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಹಾ, ಸರ್. ಎಸ್, ನೀವು ಹೇಳಿದ್ರಿ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದು ಒಂದು ಆಸೆ ಇತ್ತು ಅಂತ. ಸೊ ಒಳಗೆ ಹೋಗ್ತೀರಾ, ಒಳಗೆ ಹೋಗ್ತಿದ್ದಂಗೆ ಸ್ವರ್ಗ ನರಕ ಅಂತ ಇರುತ್ತೆ, ನರಕದಲ್ಲಿ ಹೋಗ್ತೀರಾ. ಆ ಒಂದು ಅನುಭವ ಹೆಂಗಿತ್ತು? ಸರ್, ನರಕ ಅಂದರೆ ನಾವೇನೋ ಅಂದ್ಕೊಂಡಿದ್ವಿ. ಬಟ್ ಆ ನರಕಕ್ಕಿಂತ ಹೊರಗಡೆ ತುಂಬ ನರಕ ನೋಡಿಬಿಟ್ಟಿದ್ದೆ ನಾನು ಆ್ಯಕ್ಚುಲಿ. ಊಟ ಇಲ್ಲದೆ ಸುಮಾರು ದಿನ ಕಳೆದಿದ್ದು, ಏನೂ ಇಲ್ಲದೆ ಎಲ್ಲೋ ರೋಡಲ್ಲಿ ಮಲ್ಕೊಂಡಿದ್ದು, ಇವೆಲ್ಲ ಅನುಭವಗಳು ನಮಗೆ ತುಂಬ ಇತ್ತು. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಾವು ಏನೋ ನರಕ ಇರುತ್ತೆ ಅಂದ್ಕೊಂಡಿದ್ವಿ. ಆ ನರಕ ನಮ್ಮನ್ನು ಹೊರಗಡೆಗಿಂತ ಆ ನರಕ ನಮಗೆ ಪಾಠ ಕಲಿಸಿದೆ ಸರ್. ಬಿಗ್ ಬಾಸ್ ಮನೆ ಹೇಗೆ ಜೀವನ ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆ ಕಲಿಸ್ಕೊಟ್ಟಿದೆ. ಕಲಿಯೋದು ತುಂಬ ಇದೆ ಬಿಗ್ ಬಾಸ್ ಮನೆಯಿಂದ. ಕಲಿಯೋನಿಗೆ ಹೆಂಗೆ ಅಂದರೆ ಪ್ರತಿದಿನವೂ ಹೊಸ ಹೊಸ ಕೆಲಸಗಳನ್ನ, ಹೊಸ ಹೊಸ ವ್ಯಕ್ತಿಗಳನ್ನು ನೋಡಿದಾಗ, ಅವ್ರ ಹತ್ರ ಮಾತಾಡಿದಾಗ ಅವರಿಂದ ಕಲಿಯುವಂಥ ತುಂಬ ಇರುತ್ತಲ್ಲ, ಆ ಥರ ತುಂಬ ಕಲ್ತಿದ್ದೀವಿ ಬಿಗ್ ಬಾಸ್ ಮನೆಯಿಂದ. ನರಕದಲ್ಲಿ ನಮಗೆ ಬರ್ತಾ ಇರೋಂಥ ಗಂಜಿ ಆಗಿರಲಿ, ಸಪ್ಪೆ ಗಂಜಿ, ರಾಗಿ ಗಂಜಿ ಬರ್ತಾಯಿತ್ತು, ಸಪ್ಪೆ ಅನ್ನ ಬರ್ತಾಯಿತ್ತು, ಈ ಥರದ್ದು ತಣ್ಣೀರು ಸ್ನಾನ ಮಾಡೋವಂಥದ್ದು, ಸುಮಾರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಂಡು ಮತ್ತೆ ಈ ಥರದೊಂದು ಅನುಭವ ಮಾಡೋದಿದೆಯಲ್ಲ, ಆ ಒಂದು ಜರ್ನಿ ಪದಗಳಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ ಸರ್, ಬಿಗ್ ಬಾಸ್ ಮನೆ ಜರ್ನಿ. ಓಕೆ ಓಕೆ. ಸೊ ಆ ಒಂದು ಜರ್ನಿಲಿ ಸ್ವರ್ಗ ನರಕ ನಿವಾಸಿ ಆಗಿದ್ದಾಗ ಸ್ವರ್ಗದಿಂದ ನಿಮಗೆ ಏನು ಬರಲ್ಲ. ಬಟ್ ಆ ಟೈಮಲ್ಲಿ ಜಗದೀಶ್ ಅವರು ಒಂದು ಕದ್ದು ಮುಚ್ಚಿ ಬಿಸಿನೀರು ಕೊಡೋದು, ಮೊಟ್ಟೆ ಕೊಡೋದು, ಸಮಥಿಂಗ್ ಏನೋ ನಡೀತಾ ಇರುತ್ತೆ. ಬಟ್ ಅದು ಕೊಟ್ಟು ಎಲ್ಲೋ ಒಂದು ರೀತಿಯಲ್ಲಿ ನೀವೇ ಒಂದಷ್ಟು ನೀನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅನ್ನೋದು ಹೇಳಿ ಸ್ವಲ್ಪ ಜಗಳಗಳೆಲ್ಲ ಜಾಸ್ತಿ ಆಗ್ಬಿಡ್ತವೆ. ಆ ಟೈಮಲ್ಲಿ ಹೆಂಗೆ ಸರ್? ಆ್ಯಕ್ಚುಲಿ ನನಗೆ ಜಗದೀಶ್ ಅವರು, ನಾನು ಹೊರಗಡೆ ಬಂದ ತಕ್ಷಣ ಫಸ್ಟ್ ಫೋನ್ ಮಾಡಿದ ವ್ಯಕ್ತಿ ಜಗದೀಶ್ ಅವರು. ಅವ್ರು ಮಾಡಿದ್ರಾ? ನಾನೇ ಮಾಡಿದ್ದೆ. ನಾನು ಒಳ್ಳೆ ಸ್ನೇಹಿತರು. ಒಳಗಡೆ ಒಳ್ಳೆ ಬಾಂಡಿಂಗ್ ಬೇರೆಯವ್ರ ಜೊತೆ ಇರಲಿಲ್ಲ ನನಗೆ ಮೊದಲು 2-3 ವಾರ. ಜಗದೀಶ್ ಅವ್ರ ಜೊತೆ ಅಷ್ಟು ಒಳ್ಳೆ ಬಾಂಡಿಂಗ್ ಇತ್ತು. ಯಾಕಂದರೆ ಅವ್ರಿಗೂ ನಾವು ಎಷ್ಟೇ ಜಗಳ ಆಡಿದ್ರು ಕೂಡ ನಾವು ಮತ್ತೆ ವಾಪಸ್ ಹೋಗಿ ಕೂಡ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ, ಅವರು ನನ್ನನ್ನು ಮಾತಾಡಿಸ್ತಾ ಇದ್ರು. ಯಾಕಂದರೆ ನಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಹೇಗಿತ್ತು ಅಂದರೆ ಹೇಳೋಕ್ಕಾಗದೇ ಇರೋವಂಥ ಬಾಂಡಿಂಗ್ ಇತ್ತು. ಪದ ಬಳಕೆಯಲ್ಲಿ ನನಗೆ ಬೇಜಾರಾಯಿತು, ಅದನ್ನು ನಾನು ವ್ಯಕ್ತಪಡಿಸಿದೆ. ಅದನ್ನು ವ್ಯಕ್ತಪಡಿಸಿದ್ರೆ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ನಾನು ಮನೇಲಿ ತುಂಬ ಮಿಸ್ ಮಾಡ್ಕೊಂಡಿದ್ದ ವ್ಯಕ್ತಿ ಅಂದರೆ ಜಗದೀಶ್ ಅವರು. ಓಕೆ ಓಕೆ. ಬಟ್ ಎಲ್ಲೋ ಸರ್, ಆ ಒಂದು ಅವ್ರು ಹೋಗೋ ಟೈಮಲ್ಲಿ ಆ ಒಂದು ಹಿಂದಿನ ದಿನ ಇಲ್ಲ ಆ ಒಂದು ಕೆಲವು ಗಂಟೆಗಳ ಹಿಂದೆ ಸೊ ನಡೆದಂಥ ನಿಮ್ಮ ಅವರ ನಡುವಿನ ಕಾನ್ವರ್ಸೇಷನ್, ಅವರು ಬಳಕೆ ಮಾಡಿದಂಥ ಪದ ನಿಮ್ಗೆ ಇಷ್ಟ ಆಗದೆ ಇರೋದು, ನೀವು ಕೂಡ ಹೇಳಿದ್ರಿ ನನಗೆ ಆ ಪದ ಹೇಳ್ಬೇಡ, ನಂಗೆ ಇಷ್ಟ ಆಗಲ್ಲ ಅಂತ. ಜಾಸ್ತಿ ಆದಾಗ ನೀವು ಒಳಗಡೆ ಹೋಗಿ ಆ ಪದ ಬಳಸಿದ್ರು ಅಂತ ಅಂದಾಗ ನಿಮಗೆ ಎಷ್ಟು ಟ್ರಿಗರ್ ಆಗಿ ಅಲ್ಲಿಂದ ಅವರಿಂದ ಅಲ್ಲಿ ಆಚೆ ಹೋದ್ರಿ? ಅದಾದ್ಮೇಲೆ ಮನೆ ಒಳಗೆ ಹೋಗಿ ಈ ಪದ ಬಳಸಿದ್ರು ಅಂತ ಅಂದಾಗ ಮನೆಯ ವಾತಾವರಣ ಆ ಟೈಮಲ್ಲಿ? ಸರ್, ಆ್ಯಕ್ಚುಲಿ ನಾವು ಹೇಗೆ ಕೂತ್ ಮಾತಾಡ್ತಾ ಇದ್ವಿ, ಇದೇ ಥರನೂ ಜಗದೀಶ್ ಅವರು ನಾನು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಫ್ಲೋಲ್ಲಿ ಅವ್ರಿಗೆ ಅದು ಪದ ಬರುತ್ತೆ. ನಾನು ಹೇಳ್ತೀನಿ, ಬೇಡ ಗೆಳೆಯ, ಈ ಥರ ಪದ ಎಲ್ಲ ನನ್ನ ಹತ್ರ ಬಳಸಬೇಡ್ರಿ, ನೀವು ಸಪ್ರೇಟಾಗಿ ಏನಾದ್ರು ಮಾತಾಡ್ಕೊಳ್ಳಿ, ನನ್ನ ಮುಂದೆ ನಾನು ಕೂತಾಗ ಮಾತಾಡೋದು ಬೇಡಿ, ಯಾಕಂದರೆ ಜನ ನೋಡೋ, ಫ್ಯಾಮಿಲಿ ನೋಡೋಂಥ ಶೋ ಇದು ಅಂತ ಹೇಳ್ತೀನಿ. ಅವಾಗ ಅವ್ರು ಅದನ್ನು ಪದೇ ಪದೇ ಬಳಸ್ತೀನಿ, ನೋಡು ಏನು ಮಾಡ್ತೀವಿ ಅವಾಗ ಅಂತಾರೆ. ನಾನು ಅಲ್ಲಿಂದ ಎದ್ದು ಮೂವ್ ಆಗ್ತೀನಿ. ಆವಾಗ ಪಾಪ ಅವ್ರಿಗೆ ಬೇಜಾರಾಗಿ ಅವ್ರು ಅದನ್ನು ಟ್ರಿಗರ್ ಅಂದರೆ ಅವ್ರು ಪರ್ಸ್ನಲಾಗಿ ಅವ್ರನ್ನ ತೊಗೊಂಡು ಅವ್ರು ನನಗೆ ಮತ್ತೆ ವಾಪಸ್ ಅದೇ ಪದನ ಹೇಳ್ಕೊಂಡು, ನೀನು ಯಾಕೆ ಎದ್ದು ಹೋಗ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾನ್ವರ್ಸೇಷನ್ ನಡೀತದೆ. ನಾನು ಅಲ್ಲಿವರೆಗೆ ಯಾರಿಗೂ ಹೇಳಿರಲ್ಲ. ಮನೆಯವರೆಲ್ಲ ಊಟ ಮಾಡ್ತಿರ್ತಾರೆ, ಹೊರಗಡೆ ಬಂದು ನಾವಿಬ್ಬರು ಜಗಳನ ನೋಡಿ ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಬಿಡಿ ಅಂತ ಮನೆಯವ್ರಿಗೆ ಹೇಳ್ತೀನಿ. ಹೇಳ್ರಿ 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 ಅಂತ ಹೇಳಿದಾಗ ಈ ಥರ ಆಯಿತು ಅಂತ ಹೇಳ್ತೀನಿ. ಆವಾಗ ಅದು ಎಲ್ರಿಗೂ ಟ್ರಿಗರ್ ಆಗುತ್ತೆ ಮನೆಯವ್ರಿಗೆ. ಸೊ ಅಲ್ಲಿಂದ ಒಂದು ಬೂಮ್ ಅಂತ ಬೂಮ್ ಅಂತ ಆಯಿತು. ಬೂಮ್ ಅಂತ ಆದಮೇಲೆ ಬಿಗ್ ಬಾಸ್ ಅವ್ರು ಜೋರಾಗಿ ಎಲ್ಲರನ್ನೂ ಕುಂಡ್ರಿಸ್ತಾರೆ. ಕುಂಡ್ರಿಸಿದ ಮೇಲೆ ಸುಮಾರು ಕಾನ್ವರ್ಸೇಷನ್ ನಡೀತದೆ. ಅದಾದಮೇಲೂ ಕೂಡ ಎಲ್ಲೋ ನನ್ನ ಗೆಳೆಯ ಒಂದು ಸ್ವಲ್ಪ ಆ ಬೇಜಾರ ಫ್ರಸ್ಟ್ರೇಷನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ತೋಡ್ಕೊಂಡ. ಆ ಒಂದು ರೀಸನು ಎಲ್ಲೋ ಒಂದು ಕಡೆಗೆ ಮುಳುವಾಯಿತು ಅಂತ ನನಗನ್ಸಿದೆ. ಬಟ್ ನನ್ನ ಗೆಳೆಯ ಸರ್ ಯಾವತ್ತಿದ್ರು. ಅಂದರೆ ಅವ್ರು ಕೆಲವೊಂದು ಮಾತುಗಳು ಪ್ರವೋಕ್ ಮಾಡ್ತಾರೆ ಅಂತ ಅನ್ಸುತ್ತಾ? ಕೆಲವೊಂದು ಜಗಳ ಆಡಬೇಕು ಅವ್ರು ಪ್ರವೋಕ್ ಮಾಡ್ತಾ ಇರಲಿಲ್ಲ ಸರ್. ಅವ್ರು ಅದನ್ನ ಕಾಮಿಡಿಯಾಗಿ ಮಾಡಕ್ ಹೋಗಿದ್ದು, ಅದು ಸೀರಿಯಸ್ ಆಗಿದ್ದುಂಟು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಾನೇ ಕಾಣಿಸ್ಕೋಬೇಕು, ನಾನೇ TRP ಕಿಂಗ್ ಆಗಬೇಕು, ಅದು ಇದು ಅಂತ ಸ್ಟಾರ್ಟಿಂಗ್ ಒಂದು ಕಾನ್ವರ್ಸೇಷನ್ ಇದ್ದಾಗ ಶೋ ಅಲ್ಲಿ ನಾನೇ ಕಾಣಿಸ್ಕೋಬೇಕು ಅಂತ ಆ ಒಂದು ಮಾತುಗಳೇನಾದ್ರೂ ಜಾಸ್ತಿ ಆಯ್ತು ಅಂತ? ಸರ್, ಜಗದೀಶ್ ಅವ್ರು ಹೇಗೆಂದ್ರೆ ಕ್ರಿಯೇಟಿವ್ ಮೈಂಡ್ ಸರ್.
ಹೊಸದಾಗಿ ಏನಾದ್ರು ಮಾಡಬೇಕು, ಯಾಕೆ ಸುಮ್ಮನೆ ಖಾಲಿ ಕುತ್ಕೋಬೇಕು ಅಂತ ಬಿಟ್ಟು ಮಾಡ್ತಿದ್ರು ಪಾಪ. ಬಿಟ್ಟರೆ ಅವ್ರು ನಾನೇ ಕಾಣಿಸ್ಕೋಬೇಕು, ನನ್ನಿಂದನೇ ಕಾಣಿಸ್ಕೋಬೇಕು ಅಂತ ಯಾವತ್ತೂ ಇರಲಿಲ್ಲ. ಎಲ್ಲರೂ ಕಾಣಿಸ್ಕೊಳ್ಳೋಣ, ಎಲ್ಲರೂ ಈ ಬಿಗ್ ಬಾಸ್ ಸೀಸನ್ 11 ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡೋಣ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು ಪದಾನೇ ಅದು ಅವರು. ಬಟ್ ಆ ದಿನ ರಂಜಿತ್ ಮತ್ತೆ ಅವರು ಇಬ್ರು ಮನೆಯಿಂದ ಹೋದಾಗ ಅನ್ಸಿದ್ದು ನಿಮ್ಗೆ? ಸರ್ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಈ ಥರ ಆಗುತ್ತೆ, ಈ ಥರ ಹೋಗ್ತಾರೆ ರಂಜಿತ್ ಅವ್ರು ಅಂತ ಹೇಳಿದಾಗ, ಮತ್ತೆ ಜಗ್ಗು ಅವ್ರು ಹೋಗ್ತಾರೆ ಅಂತಂದಾಗ ಯಾರೂ ಕೂಡ ಮನೆಯವ್ರು ಅನ್ಕೊಂಡಿರಲಿಲ್ಲ. ಸಮಾಧಾನ ಮಾಡಿ ವಾಪಸ್ ಮತ್ತೆ ಹೊರಗಡೆ ಹೋದ್ರು 1-2 ದಿನ ಬಿಟ್ಕೊಂಡು ವಾಪಸ್ ಬರ್ತಾರೆ ಒಳಗಡೆ ಅಂತ ನಾವು ಕಾಯ್ತಾ ಇದ್ವಿ. ಬಟ್ ಅದೆಲ್ಲೋ ಸುಳ್ಳಾಯ್ತು. ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಒಂದಷ್ಟು ಜನ ನಿಮ್ಗೆ ನೋಟಿಸ್ ಮಾಡಿದೇನು ಅಂತಂದ್ರೆ, ಗೋಲ್ಡ್ ಸುರೇಶ್ ಅವರ ಒಂದು ನೋಟ, ಅವ್ರು ನೋಡೋದು ಒಂಥರ ಇರುತ್ತೆ, ಏನೋ ಒಂಥರ ಏನೋ ಅಲ್ಲೇ ಏನೋ ಸ್ಟ್ರಾಟಜಿ ಪ್ಲಾನ್ ಮಾಡ್ತಿದಾರ, ಇಲ್ಲ ಅಲ್ಲೇನೋ ಸ್ಕೆಚ್ ಆಗ್ತಾ ಇದಾರೆ, ಹಿಂಗ್ ನೋಡ್ತಾ ಇರ್ತಾರೆ ಅನ್ನೋದು ಇತ್ತು. ಏನಕ್ಕೆ ಸರ್ ಅಂತ ನೋಟ? ಇಲ್ಲ ಆ ನೋಟ ನೋಡಿ ಅವ್ರು ಯಾಕೆ ಭಯ ಪಟ್ಬಿಟ್ರು ಅಂತ? ಸರ್ ನಾವು ನರಕದಲ್ಲಿ ಇರ್ತಾ ಇದ್ವಲ್ಲ, ನಮಗೇನು ಸಿಗ್ತಾ ಇರಲಿಲ್ಲ. ಅವ್ರಿಗೆಲ್ಲ ಸ್ವರ್ಗದಲ್ಲಿರೋ ಎಲ್ಲ ಸಿಗ್ತಾ ಇತ್ತು. ಒಂದು ಹಣ್ಣು ಸಿಗೋದಿಂದ ಹಿಡಿದು ಊಟ ಸಿಗೋದಿಂದ ಒಳ್ಳೊಳ್ಳೆ ಊಟಗಳೆಲ್ಲ ಅವ್ರಿಗೆ ಸಿಗ್ತಾ ಇತ್ತು. ಚಾಕ್ಲೇಟ್ಸು, ಬಿಸ್ಕೆಟ್ಸು ಎಲ್ಲ ಅವರಿಗೆ ಅದು ಫಸ್ಟು ಲಕ್ಸುರಿ ಕೊಟ್ಬಿಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಇಡ್ಲಿ ತಿಂತಾರೆ, ವಡೆ ತಿಂತಾರೆ, ಉಪ್ಪಿಟ್ಟು, ಕೇಸರಿ ಬಾತು, ಪೊಂಗಲ್ಲು ಎಲ್ಲ ಅವ್ರಿಗೆ ಫೆಸಿಲಿಟೀಸ್ ಇರುತ್ತೆ. ನಮಗೇನಾಗುತ್ತೆ ಅದು ಎಲ್ಲ ಅವರೆಲ್ಲ ತಿನ್ನೋದು ನೋಡಿ ನಮಗೆ ಟ್ರಿಗರ್ ಆಗ್ತಾ ಇರುತ್ತೆ ಒಳಗಡೆ ಕೂತ್ಕೊಂಡು. ನಾವು ಅದನ್ನು ಹೆಂಗಾರು ಮಾಡಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವ್ರದ್ದೆಲ್ಲ ಹೊರಟೋಗ್ಬಿಡುತ್ತಲ್ಲ ಅಂತ. ಯಾಕಂದ್ರೆ ನಾನು ಒಬ್ಬಂದೇ ನೋವಲ್ಲ, ಇದು ಎಲ್ರದ್ದು ನೋವು. ಮತ್ತು ಅವ್ರು ಹೇಗೆ ಮಾಡ್ತಿದ್ರು ಅಂದರೆ ಅದನ್ನು ನಮಗೇನೋ ಒಂಥರ ಇರಿಟೇಟ್ ಮಾಡೋ ಥರ ಮಾಡ್ತಿದ್ರು ಎಲ್ಲರೂ ಕೂಡ. ಬಟ್ ಅದಕ್ಕೆ ನಂಗೆ ಜಗ್ಗಿ ಅವ್ರು ಸಾಥ್ ಕೊಡ್ತಾ ಇದ್ರು ಆ್ಯಕ್ಚುಲಿ. ಹಿಂಗೆ ಮಾಡಂದರೆ ಆಯಿತು. ಆ್ಯಕ್ಚುಲಿ ಪಾಪ ಫಸ್ಟ್ ನಮಗೆ ಜಗಳ ಸ್ಟಾರ್ಟ್ ಆಗಿದೆ ಬಿಸಿನೀರಿಂದ. ಆ್ಯಕ್ಚುಲಿ ಕುಡಿಯೋಕ್ಕೆ ಬಿಸಿನೀರು ಬೇಕಿತ್ತು, ಗಂಟಲು ನೋಯ್ತೈತೆ, ಬಿಸಿನೀರು ಕೊಡಿ ಅಂತಂದರೆ ಜಗದೀಶ್ ಅವ್ರು ತೊಗೊಂಬಂದು ಕೊಡ್ತಾರೆ, ಬೇರೆ ಇನ್ಯಾರು ತೊಗೊಂಬಂದು ಕೊಡಲ್ಲ. ಎಲ್ಲರೂ ಆವಾಗ ಜಗದೀಶ್ ಅವ್ರ ಮೇಲೆ ಮುಗಿ ಬೀಳ್ತಾರೆ. ಅವಾಗ ನಾವು ನಿಂತ್ಕೋತೀವಿ, ಮಾತಾಡ್ತೀವಿ, ಜೋರ ವಾದ ಮಾಡ್ತೀವಿ, ಎಲ್ಲ ಆಗುತ್ತೆ. ಅದಾದಮೇಲೆ ಹಣ್ಣು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಆ್ಯಪಲ್ ಕೊಡ್ತಾರೆ, ಮೊಟ್ಟೆ ಎಲ್ಲ ಕೊಡ್ತಾರೆ. ಅದು ನಮಗೆ ಅಲ್ಲಿಗೆ ನಮಗೂ ಜಗದೀಶ್ ಅವ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂಥರ ಹೇಳೋಕ್ಕಾಗದೇ ಇರೋವಂಥದ್ದು ಸರ್. ಮತ್ತು ನೀವು ಹೇಳಿದ್ರಿ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಳ್ಬಿಟ್ಟು, ನಾನೇನು ಆ ಥರ ಬೇರೆ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ನಾನು ಕೂತ್ಕೊಂಡು ನನ್ನ ಪಾಡಿಗೆ ನಾನು ಒಬ್ಬನೇ ಕೂತ್ಕೋತಾ ಇದ್ದೆ. ಯಾರ ಥರ ಜಾಸ್ತಿ ಬೆರೆಯೋಕ್ಕೆ ಇದಾಗ್ತಿರ್ಲಿಲ್ಲ ನನಗೆ. ಯಾಕಂದರೆ ಅವರೆಲ್ಲ ಒಂದು ಫೀಲ್ಡಿಂದ ಹೋದವರು, ನಾನೇ ಒಬ್ಬ ಬೇರೆ ಫೀಲ್ಡಿಂದ ಹೋದರು. ಜಗದೀಶ್ ಅವರು ನನಗೆ ಒಂದು ಒಳ್ಳೆ ಮಾತಾಡೋ ಇದರಲ್ಲಿ ಚೆನ್ನಾಗಿ ಬಾಂಡಿಂಗ್ ಆಗ್ತಿದೆ. ಅವ್ರು ಹೋದ್ಮೇಲೆ ನಾನು ಒಬ್ಬನೇ ಆಗಿಬಿಟ್ಟೆ. ನನಗೆ ಆವಾಗ ನನಗೆ ಅನ್ನಿಸ್ತಾ ಇತ್ತು, ಏನು ಮಾಡಬೇಕು ಮುಂದೆ, ಹೇಗೆ ಏನು ಅಂತ ಹೇಳ್ಬಿಟ್ಟು ಈ ಥರ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ನನ್ನನ್ನೇ ಒಳಗಡೆ ಮಾತಾಡ್ಕೊತಾ ಇದ್ದೆ. ಬಿಟ್ಟರೆ ಬೇರೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ಏನೂ ನೋಡ್ತಾ ಇರಲಿಲ್ಲ. ಅಲ್ಲಿ ನೋಡೋಂಥದ್ದು ಏನೂ ಇರಲಿಲ್ಲ ಅಲ್ಲಿ. ಅದಕ್ಕೆ ಕೆಟ್ಟ ದೃಷ್ಟಿ ಅಂತಲ್ಲ. ಸೊ ನೀವು ಹಿಂಗೆ ಸುಮ್ಮನೆ ಕೂತಿದ್ರು, ಆ ಒಂದು ಲುಕ್ ಅವ್ರಿಗೆ ಏನು ಅನ್ಸುತ್ತೆ, ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ, ಹಿಂಗೆ ನೋಡ್ತಾ ಇರ್ತಾರೆ, ಏನೋ ಸ್ಕೆಚ್ ಇದೆ ಅಂತ. ಸರ್ ನಾನು ಹೊರಗಡೆನೂ ಕೂಡ ಹಾಗೆ ಇರ್ತೀನಿ ಸರ್. ನಾನು ಒಬ್ಬನೇ ಕೂತಾಗ ಸುಮ್ಮನೆ ಹಿಂಗೆ ಒಂದು ಲುಕ್ ಕೊಡಿ ಸರ್ ನೋಡೋಣ. ಈ ಲುಕ್ ಕೊಟ್ರೆ ಏನೋ ಸ್ಕೆಚ್ ಆಗ್ತಾ ಇದಾರೆ ಅನ್ನೋದೇ ನೆಕ್ಸ್ಟ್. ಸರ್ ಆಕ್ಚುಲಿ ಏನಂದ್ರೆ ಹೊರಗಡೆ ನಾನು ಹೀಗೆ ಇರ್ತೀನಿ. ನಾನು ಜಾಸ್ತಿ ಹೊರಗಡೆ ಜಾಸ್ತಿ ಜನರ ಹತ್ರ ಬೆರೆಯಕ್ಕೆ ಹೋಗಲ್ಲ. ಅಂದ್ರೆ ನನ್ನ ಪ್ರಕಾರ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಿ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಿರ್ತೀನಿ. ಬಿಟ್ರೆ ನಾನು ಏನ್ ಮಾಡ್ಬೇಕು ಅನ್ನೋದು ಏನು ಇರಲ್ಲ ಅಲ್ಲಿ. ಅದನ್ನ ಕೊನೆಗೆ ಮನೆಯವರು ಒಪ್ಕೊಂಡ್ರು. ಸುಮ್ನೆ ಹಿಂಗ್ ನೋಡ್ತಿರ್ತಾರೆ ಸುರೇಶ್ ಅಣ್ಣ, ಬಟ್ ತಲೆಯಲ್ಲಿ ಏನು ಇರಲ್ಲ, ಓಡಿಸ್ತಿರಲ್ಲ ತಲೆನ ಅಂತ ಹೇಳಿದ್ರು. ಓಡ್ತಾ ಇರುತ್ತೆ ಒಳಗಡೆ ನನಗೆ ಹೆಂಗಿರ್ಬೇಕು, ನಾನು ಹೆಂಗ್ ಆಟ ಆಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಿಟ್ರೆ ಬೇರೆ ಇನ್ನು ಮುಂದೆ ಇರೋವನ್ನ ಹೆಂಗ್ ನಾನು ಕುಗ್ಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಯೋಚನೆ ಮಾಡ್ತೀನಿ. ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಸರ್ ಸಿಕ್ಕಾಪಟ್ಟೆ ಏಟ್ ಮಾಡ್ಕೊಂಡಿದ್ ಯಾರು ಅಂತ ಅಂದ್ರೆ ಅದು ನೀವೇ. ಒಂದು ಕಾಲ್ ಏಟ್ ಆಗುತ್ತೆ, ಹೋಗ್ತೀರಾ, ಕೆಲವೊಮ್ಮೆ ಆಡಕ್ಕಾಗಲ್ಲ, ಆಡದೇ ಇರೋ ಟೈಮಲ್ಲಿ ಉಸ್ತುವಾರಿಯನ್ನು ಕೂಡ ವಹಿಸ್ಕೋತೀರಾ. ಏನಕ್ಕೆ, ಏನಾಯ್ತು, ಇವಾಗ ಹೆಂಗಿದೆ ಆರೋಗ್ಯ? ಸರ್ ಕಾಲು ಇವಾಗ ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ನೋವಿದೆ. ಹಾಗೆ ಅದೇನಾಗುತ್ತೆ ಅಂದ್ರೆ ಒಂದು ಡ್ರಮ್, ಅದು ವಾಟರ್ ಟಾಸ್ಕ್ ಅಲ್ಲಿ ಮಂಜು ಮತ್ತೆ ತ್ರಿವಿಕ್ರಮ್ ಒಂದು ಕಾಲ್ ಮೇಲೆ ಬೀಳ್ತಾರೆ. ಅದೊಂದು ಸ್ವಲ್ಪ ಕಾಲ್ ಫ್ರಾಕ್ಚರ್ ಆಗುತ್ತೆ, ಅದರಿಂದ ಇದಾಗುತ್ತೆ. ಅದಾದಮೇಲೆ ಸುಮಾರು ಸಲ ಅದು ಹೇಗೆ ಅಂತಂದರೆ ನನ್ನನ್ನೇ ಟಾರ್ಗೆಟ್ ಮಾಡ್ಕೊಂಡು ಬಂದು ನನಗೇ ಏಟ್ ಮಾಡಬೇಕು ಅನ್ನೋ ಥರ ಆಗ್ತಿತ್ತು. ಬಟ್ ಅದು ಅಲ್ಲಿ ಆ ಆಟಕ್ಕೆ ಸಿಚುವೇಶನ್ ತಕ್ಕಂಗೆ ಅಲ್ಲಿ ಏನೋ ಮಾಡೋಕ್ಕೆ ಹೋದಾಗ ಎಲ್ಲರೂ ಬಂದು ಅದು ಮುಗಿಬೀಳ್ತಾರಲ್ಲ ಒಂದ್ರ ಮೇಲೆ, ಹಂಗೆ ಮುಗಿಬೀಳ್ತಾ ಇದ್ರು. ಅದೇನೋ ನನ್ನ ಲಕ್ಕೋ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ನನಗೇ ಬಂದು ಅದು ಏಟ್ ಆಗೋದೆಲ್ಲವೂ ಕೂಡ. ಬಟ್ ನನಗೆ ಆ ಟೈಮಲ್ಲಿ ನೀವು ಹೇಳಿದ ಡ್ರಮ್ ಟಾಸ್ಕಲ್ಲಿ ಅನುಷಾ ಅವರ ಕೊಟ್ಟಿ ಶಾಪ ಅಶ್ಬಿನ್ ವರ್ಕೌಟ್ ಆಗೋಯ್ತಾ ಅಂತ ನಾನು ಗೊತ್ತಿಲ್ಲ. ಸೊ ಅದೇನೋ ಟಚ್ ಆಗುತ್ತೆ. ಸೊ ಇದು ಮಾಡೋ ಟೈಮಲ್ಲಿ ನನಗೆ ಕಾಲಿಂದ ಹೋದ್ರಿ ಅಲ್ವಾ, ನೋಡ್ತೀರಾ ಆದಷ್ಟು ಬೇಗ, ಅದು ಏನೋ ಹೇಳ್ಬಿಟ್ಟು ಹೋಗ್ತಾರೆ ರ್ಯಾಂಡಮ್ ಆಗಿ, ನೋಡ್ತೀರಾ ಫ್ರಾಕ್ಷನ್ ಆಫ್ ಸೆಕೆಂಡ್ ಡ್ರಮ್ ನಿಮ್ ಕಾಲ್ ಮೇಲೆ ಬಿದ್ದೋಗಿರುತ್ತೆ. ಸರ್ ಅದೇ ಆ್ಯಕ್ಚುಲಿ ನನಗೆ ಉತ್ತಮ ಆಗುವ ಅದೇ ಕಾರಣ ಆಗುತ್ತೆ ಸರ್. ಕಿಚ್ಚ ಸರ್ ಚಪ್ಪಾಳೆಗೂ ಅದೇ ಕಾರಣ ಆಗುತ್ತೆ ಸರ್. ಏನಂದರೆ ನಾನೇನು ಮಾಡಿರ್ತೀನಿ, ಈ ಲೇಟ್ ಆಗಿದೆ ಈ ಬೆರಳಲ್ಲಿ, ಇವೆರಡು ಬೆರಳನ್ನು ಆ ಡ್ರಮ್ಮಿನ ಹೋಲಿಗೆ ನಾನು ಬೆರಳು ಹಾಕಿ ನನ್ನ ನೀರು ಹೊರಗಡೆ ಬರಬಾರ್ದು ಅಂತ ನಾನು ಕಾಯ್ತಾ ಕೂತಿರ್ತೀನಿ. ಅವಾಗ ಏನು ಮಾಡ್ತಾರೆ, ಅನುಷ್ ಅವ್ರು ಬಂದು ನನ್ನನ್ನು ಜೋರಾಗಿ ಎಳಿತಾರೆ. ಎಳೆದಾಗ ಈ ಬೆರಳು ಕಿತ್ಕೊಂಡು ಇಲ್ಲೆಲ್ಲ ಫುಲ್ಲು ಬ್ಲಡ್ ಸ್ಟಾರ್ಟ್ ಆಗುತ್ತೆ. ಆದರೂ ಕೂಡ ನಾನೇನು ಮಾಡ್ತೀನಿ,
ಅದಕ್ಕೆ ಒಂದು ಟವಲ್ ಸುತ್ಕೊಂಡು ಮತ್ತೆ ಬೆರಳನ್ನ ಒಳಗಡೆ ಇಡ್ತೀನಿ. ಆಮೇಲೆ ಈ ಬೆರಳನ್ನ ಇಡಲ್ಲ, ಈ ಹೆಬ್ಬೆರಳನ್ನ ಹಾಕಿರ್ತೀನಿ. ಮತ್ತೆ ಬಂದು ಎಳಿತಾರೆ. ಅವಾಗ ನಾನು ಹೇಳ್ತೀನಿ, ಅಮ್ಮ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೆರಳು ಒಳಗಡೆ ಇದೆ, ನೋಯ್ತಾ ಇದೆ, ಎಳಿಬೇಡ್ರಮ್ಮ ಅಂತ ಹೇಳ್ತೀನಿ. ಅವ್ರು ಅದನ್ನು ಕೇರ್ ಮಾಡದೆ ಅವ್ರು ಎಳಿತಾರೆ. ಆವಾಗ ಒಂದು ಸ್ವಲ್ಪ ಕಾನ್ವರ್ಸೇಷನ್ ನನಗೂ ಆಗುತ್ತೆ. ಅದಾದ್ಮೇಲೆ ಅನು ಶಾಪ ಹಾಕ್ಬಿಟ್ಟು ಹೋಗ್ತಾಳೆ ಮುಂದೆ. ಹೋದ್ಮೇಲೆ ಅದೇನೋ ನೆಕ್ಸ್ಟ್ ರೌಂಡ್ಗೆ ತ್ರಿವಿಕ್ರಮ್ ಬರ್ತಾರೆ. ಬಂದ್ಬಿಟ್ಟು ನನ್ನ ಮತ್ತು ಮಂಜುನ ಇಬ್ಬರನ್ನೂ ಎಳೆದು ಬಿಸಾಕ್ತಾರೆ. ಮತ್ತೆ ನಾನು ಹಿಡ್ಕೊಳಕ್ ಹೋಗ್ತೀನಿ. ಆವಾಗ ಮಂಜುನ ಕರ್ಕೊಂಡು ಆ ಕಡೆ ತ್ರಿವಿಕ್ರಮ್ ಹೋದಾಗ ಇಬ್ರು ಕೂಡ ಮತ್ತೆ ವಾಪಸ್ ಡ್ರಮ್ ಕಡೆ ಬರ್ಬೇಕಾದ್ರೆ ಇಬ್ರು ಬಂದು ನಾನು ಈ ಕಾಲ ಮೇಲೆ ಬೀಳ್ತಾರೆ, ಬಲಗಾಲ ಮೇಲೆ ಬೀಳ್ತಾರೆ. ಅವಾಗ ಸ್ವಲ್ಪ ಫ್ರಾಕ್ಚರ್ ಆಗುತ್ತೆ, ಏಟಾಗುತ್ತೆ. ಅದರಿಂದ ಸುಮಾರು 2-3 ವಾರ ನಾನು ಆಟ ಆಡೋಕ್ಕಾಗಲ್ಲ. ಅದಾದ್ಮೇಲೆ ನೆಕ್ಸ್ಟ್ ವಾರನೇ ನನಗೆ ಅನುಷಾದು ನಂದು ಜೋಡಿ ಟಾಸ್ಕ್ ಆಗುತ್ತೆ. ಅಲ್ಲಿಂದ ಒಂದೇನೋ ಟೋಟಲಿ ಚೇಂಜ್, ನಾನು ಕೂಡ ಚೇಂಜ್ ಆಗ್ತೀನಿ. ನನ್ನ ಲೈಫಲ್ಲೂ ಅನುಗಳಿಂದ ಸ್ವಲ್ಪ ಹೇಳಿರೋ ಮಾತುಗಳು ನನ್ನ ಜೀವನದಲ್ಲೂ ತಗೋತೀನಿ. ಹೇಗೆ ಮಾತಾಡಬೇಕು, ಹೇಗೆ ಇರಬೇಕು, ಆ ಮನೆಗೆ ಹೆಂಗೆ ತಕ್ಕಂಗೆ, ಹೆಂಗೆ 4 ಜನ ನಮ್ಮನ್ನು ಯಾವ ಥರ ಇಷ್ಟಪಡ್ತಾರೆ ಅನ್ನೋದನ್ನು ನಾನು ಅಲ್ಲಿಂದ ಕಲಿತೆ. ಒಂದು ಪೇಷನ್ಸ್ನ ಕಲಿತೆ. ಯಾರಾದರೂ ಮಾತಾಡ್ಬೇಕಾದ್ರೆ ಫಸ್ಟ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಿಸ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅನ್ನೋದನ್ನ ಕಲಿತೆ. ಚೆನ್ನಾಗಿ ಏನೋ ಒಂದು ಅನುಭವನ ಕಲ್ತಿದ್ದೀನಿ. ಅಂಡ್ ಅನುಷ ಆಚೆ ಬಂದಾಗ ನಾನು ಈ ಪ್ರಶ್ನೆ ಕೇಳಿದ್ದೆ. ಸೊ ಅವಾಗ ಅಲ್ಲಿವರೆಗೂ ಒಂದ್ ರೀತಿಲಿ ಇತ್ತು. ಅದಾದ್ಮೇಲೆ ಜೋಡಿ ಟಾಸ್ಕ್ ಅಂತ ಬಂದಾಗ್ಲೇ ಅವ್ರು ಏನು ಅಂತ ನನಗೆ ಗೊತ್ತಾಯ್ತು ಅನ್ನೋದು ಮಾತನ್ನ ಕೂಡ ಅವ್ರು ಹೇಳ್ತಾ ಇದ್ರು. ಇಲ್ಲ ಸರ್, ಆ್ಯಕ್ಚುಲಿ ಅನುಷಾ ಅದು ನಂದು ನರಕದಿಂದನೇ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಬೇರೆ ಏನೋ ಒಂದು ನಾನೇನೋ ಅಂದ್ಕೊಂಡಿದ್ದೆ ಅನುಷಾನ. ಇವತ್ತು ಈ ಥರ ಸಾಫ್ಟ್ ಆಗಿರೋ ಸುರೇಶ್, ಇಷ್ಟು ಬದಲಾವಣೆ ಆಗಿರೋ ಸುರೇಶ್, ಅದಕ್ಕೆಲ್ಲವೂ ಅನುಷಾ ಕಾರಣ. ಅದಕ್ಕೂ ಮೀರಿ ಸುದೀಪ್ ಸರು ಅವರು ನಮಗೆ ಪ್ರತಿ ವೀಕೆಂಡ್ ಬಂದು ಕೊಡ್ತಾ ಇದ್ದ ಹಿತನುಡಿಗಳು, ಅದೇ ನಮಗೆ ಮೋಟಿವೇಶನ್ನು, ಅದೇ ನಮಗೆ ಬದಲಾವಣೆ. ಜೀವನದಲ್ಲಿ ಎಲ್ಲವನ್ನೂ ಬದಲು ಮಾಡ್ಕೋಬೇಕಂತೆ ಯಾರಿಗೋಸ್ಕರನೂ ಬದಲು ಮಾಡ್ಕೊಳ್ಳೋದಲ್ಲ. ನಾನು ನನ್ನ ಜೀವನದಲ್ಲಿ ಅವ್ರು ಹೇಳಿರೋಂಥ ಮಾತುಗಳನ್ನ ನಾನು ಹೇಗೆ ಮುಂದೆ ಜೀವನ ಮಾಡಬೇಕು ಅನ್ನೋದನ್ನು ನಾನು ಕಲಿತೆ. ಸರ್ ಆಟ ಹೋಗ್ತಾ ಇರುತ್ತೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬರ್ತಾರೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಬರ್ತಾರೆ. ಸೊ ರಜತ್ ಮತ್ತೆ ನಿಮ್ಮ ನಡುವಿನ ಒಂದು ಕಾನ್ವರ್ಸೇಷನ್ ಫೈರ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಬಾಗಲ್ ತೆಗೆದು ಈ ಕ್ಷಣ ನಾನು ಆಚೆ ಹೋಗ್ತೀನಿ ಅನ್ನೋ ಲೆವೆಲ್ಗೆ ಹೋಗ್ಬಿಡ್ತೀರಾ. ಏನ್ ಅಂತ ಟ್ರಿಗರ್ ಮೂಮೆಂಟ್ ಮತ್ತೆ ಏನೇನು ಅನ್ನಿಸ್ತಾ ಒಂದು ಟೈಮ್? ಸರ್ ಆ್ಯಕ್ಚುಲಿ ಅವ್ರು ಬಳಸಿದಂಥ ಪದ ಬಳಕೆ ಸರ್ ರಜತ್ಗೂ ಕೂಡ ನಾನು ಕೊನೆವರೆಗೂ ನಾನು ಹೇಳಿ ಬಂದಿದ್ದೀನಿ ಅದನ್ನು. ರಜತ್ ನಿಮ್ಮ ಪದ ಬಳಕೆ ಕಮ್ಮಿ ಮಾಡ್ಕೊ ಅಂತ. ರಜತ್ಗೆ ಅದೇ ಕಳಪೆಗಾಗುತ್ತೆ, ಅದೇ ನಾಮಿನೇಷನ್ ರೀಸನ್ಗಳಾಗುತ್ತೆ. ಏನಾಗುತ್ತೆ ಅಂತಂದರೆ ಆ ಮನೆಗಳಲ್ಲಿ ಸಿಟ್ಟು ಬರೋದು ತಪ್ಪು ಅಂತ ನಾನು ಹೇಳಲ್ಲ, ಅದು ಸಹಜ. ಯಾಕಂದರೆ ನಾನು ಗೆಲ್ಲಬೇಕು ಅನ್ನೋದಕ್ಕೆ ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ. ಅಲ್ಲೇನಾಯಿತು, ರಜತ್ ಅವರು ಎಲ್ಲೋ ಆ ಪದ ಬಳಕೆ ಮಾಡಿದ್ದು ನನಗೆ ತುಂಬ ಬೇಜಾರಾಯಿತು. ಅದು ಒಂದು ಸಲ ಮಾಡಿದ್ರೆ ಓಕೆ, ರಿಪೀಟ್ ಅದನ್ನೇ ಮಾಡಿದ್ರು ಅವರು, ಅದು ನನಗೆ ತುಂಬ ಟ್ರಿಗರ್ ಆಯಿತು. ಅವಾಗ ನಾನು ಹೇಳ್ತೀನಿ, ನಾನು ಡೋರ್ ಓಪನ್ ಮಾಡಿ ನಾನು ಹೋಗ್ತೀನಿ ಅಂತ ನಾನು ಡೋರ್ ಹೊಡಿತೀನಿ. ಯಾಕಂದರೆ ಯಾರಿಗಾದ್ರೂ ಕೂಡ ಅಷ್ಟು ಹಂಗೆ ಬರುತ್ತೆ, ಆ ಫ್ರಸ್ಟ್ರೇಷನು, ಆ ಸಿಟ್ಟು ಬಂದಾಗ ಸಹಜ ಸರ್, ಅದು ಕಾಮನ್ ಆಗಿ ನಡೆಯುವಂಥ ಪ್ರಕ್ರಿಯೆ ಮನೆಯಲ್ಲಿ. ಬಟ್ ಆ ಟೈಮಲ್ಲಿ ನಿಮ್ಗೆ ಅನ್ಸಿದ್ದೇನು ನನಗೆ ಆಟ ಕಂಟಿನ್ಯೂ ಮಾಡಿ? ಯಾಕಂದ್ರೆ ನೀವು ಆ ಟೈಮಲ್ಲಿ ಆಟನೂ ಆಡಕ್ಕೆ ಹೋಗಲ್ಲ, ನಾನು ಕ್ವಿಟ್ ಮಾಡ್ತೀನಿ, ನಾನು ಸ್ಟಾಪ್ ಮಾಡ್ತೀನಿ ಅಂತಾನೆ ಹೇಳ್ತಾ ಇದ್ದೀನಿ ನೀವು. ಸೊ ಆ ಟೈಮಲ್ಲಿ ಅಕಸ್ಮಾತ್ ಏನೋ ಒಂದು ಮತ್ತೆ ಹೆಚ್ಚು ಕಮ್ಮಿ ಆಗಿ ಅದು ಸರ್ ಇಲ್ಲ, ಆ್ಯಕ್ಚುಲಿ ಅವ್ರ ರಜತ್ ಇನ್ನೂ ಹೇಳ್ತಾರೆ, ನಾನು ಹೊರಗಡೆ ನೋಡ್ಕೊಂಡ್ ಬಂದಿದ್ದೀನಿ ಯಾರ್ಯಾರು ಏನೇನು ಮಾತುಗಳು ಮಾತಾಡಿದ್ದಾರೆ. ನಾನು ಕೇಳ್ತೀನಿ, ಯಾರು ಏನು ಮಾತಾಡಿದ್ದಾರೆ ಪ್ರೂವ್ ಮಾಡು. ನಾನು ಬಿಗ್ ಬಾಸ್ ಅವ್ರಿಗೆ ಕೇಳ್ತೀನಿ, ಬಿಗ್ ಬಾಸ್ ನಾವು ಎಲ್ಲಿ ಕೆಟ್ಟ ಪದಗಳನ್ನ ಬಳಸಿದ್ದೀವಿ, ನೀವು ಅದನ್ನು ತೋರಿಸಿ ನಮಗೆ ಅಂತ ಕೇಳ್ಕೊತೀನಿ. ಆವಾಗ ಅದು ನನಗೆ ಟ್ರಿಗರ್ ಆಗುತ್ತೆ. ಏನಪ್ಪ ಏನೋ ಮಾತಾಡದೇ ಇದ್ರೂ ಮಾತಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಳ್ಳು ಅಪವಾದ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ, ಬೇಡ ಹೋಗೋಣ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ನನಗೆ ಅನ್ನಿಸಿದ್ದು ಉಂಟು. ಆಮೇಲೆ ಅದಕ್ಕೆ ಸಮಾಧಾನ ಮಾಡಿ ಆಮೇಲೆ ನಡೀತವೆ ಸರ್ ಅವೆಲ್ಲ ಪ್ರಕ್ರಿಯೆಗಳು ಮನೆಯಲ್ಲಿ, ಅದು ಕಾಮನ್. ಅಂಡ್ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಹನುಮಂತು. ನಿಮ್ಮ ಅವರ ಒಂದು ಕಾಂಬೋ ಬಹಳ ಚೆನ್ನಾಗಿತ್ತು. ಅವ್ರ ಮಾವು ಅನ್ನೋದು, ನೀವು ಮಾತಾಡ್ಸೋದು, ಆಮೇಲೆ ಕೆಲವೊಂದು ಆ ಒಂದು ಜುಗಲ್ ಬಂದು ಹೆಂಗೆ? ಯಾಕಂದ್ರೆ ಇಬ್ರು ಒಂದೇ ಸೈಡಿಂದ ಬಂದಿರೋ ನೀವು. ಸರ್ ನನಗೆ ಅಳಿಯ ಸರ್ ಅವನು ಯಾವತ್ತಿದ್ರು ಕೂಡ ನನ್ನ ಮಾವು ಅಂತ ಪ್ರೀತಿಯಿಂದ ಕರಿತಾ ಇದ್ದ, ಅವನು ನನ್ನ ಅಳಿಯ ಅಂತ ಕರಿತಾ ಇದ್ದೀನಿ. ಅವನು ನನಗೆ ಯಾವತ್ತೂ ಅಳಿಯನೇ ಆಗಿರ್ತಾನೆ. ಏನು ಅಂದರೆ ನಿಷ್ಕಲ್ಮಶವಾದ ಚಿಕ್ಕ ಮಗು ಮನಸ್ಸು ಸರ್ ಹನುಮಂತ. ನಾವೇನೋ ಅನ್ಕೊಂತೀವಿ, ಫಸ್ಟ್ ಬಂದಾಗ ಹನುಮಂತ ಏನೋ ಅಂತ ಅಂದ್ಕೊಂಡಿದ್ದೆ, ಆ ಥರ ಇಲ್ಲ. ಹನುಮಂತ ತುಂಬ ಮೃದು ಸ್ವಭಾವದ ಹನುಮಂತ. ಬಟ್ ತುಂಬ ತಲೆಯಲ್ಲಿ ಇದೆಯಾ ವಿಚಾರಗಳು? ಎಲ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಅವನು. ಆಮೇಲೆ ಒಂದು ಪಂಚಾಯತಿ ಟೈಮಲ್ಲಿ ಇಲ್ಲ ಸಂಡೇ ಸುದೀಪ ಟೈಮಲ್ಲಿ ಒಂದಿರುತ್ತೆ, ಗೋಲ್ಡ್ ಕೊಡೋದು, ಚಿನ್ನನೇ ಕೊಡ್ತೀರಾ, ತಗೊಂಡು ಹಾಕ್ತೀರಾ, ಮತ್ತೆ ತಗೊಂಡು ನಿಮಗೆ ವಾಪಸ್ ಹಾಕ್ತಾರೆ. ಆ ಒಂದು ಸನ್ನಿವೇಶ ಭಾಳ ಚೆನ್ನಾಗಿದೆ ಸರ್. ಅವನು ಆ್ಯಕ್ಚುಲಿ ಅವನೇ ಒಪ್ಕೋತಾನೆ, ನಮ್ಮ ಮಾವನ ಮನಸ್ಸು ತುಂಬ ದೊಡ್ಡದು, ಮಾವ ನನಗೆ ಈಗ ಬೇಡ, ನಾನು ಮದುವೆಗೆ ಅಂತ ಅಂತಾನೆ ಸರ್. ಆ್ಯಕ್ಚುಲಿ ನಾನು ಅವತ್ತು ಅದಾದ್ಮೇಲೆ ಸುಮಾರು ನಾವು ಕನ್ವರ್ಸೇಷನ್ ನಾವು ಮಾಡಿದ್ದೀವಿ. ಅವ್ನ ಮದುವೆ ನಾನೇ ನಡೆಸ್ಕೊಡ್ತೀನಿ ಅಂತ ಅವ್ನಿಗೆ ಹೇಳಿ ಬಂದಿದ್ದೀನಿ. ಅದೇ ಥರ ಅವ್ನ ಮದುವೆ ನಾನೇ ನಡೆಸ್ಕೊಡ್ತೀನಿ ಸರ್. ಸೂಪರ್. ಸೊ ಹಾಗಾದ್ರೆ ಗಿಫ್ಟ್ ಅಂದ್ರೆ ಅವ್ರ ಮದುವೆ ಮಾಡ್ಕೊಡೋದೇ ಗಿಫ್ಟ್ ಸರ್. ಅವ್ನಿಗೆ ನಾನು ಕೊಡೋ ಗಿಫ್ಟ್, ಅವನ ಮದುವೆ ಅವ್ನು ಯಾವ ಥರ ಹೇಳ್ತಾನೆ, ಅವ್ನಿಗೆ ನಾನು ಈ ಥರ ಮದುವೆ ಬೇಕು ಅಂದರೆ ಆ ಥರನೇ ಮುಂದೆ ನಿಂತು
ಒಬ್ಬ ಮಾವನಾಗಿ ನಾನು ಏನು ಮಾಡ್ಬೇಕು, ನಾನು ಆ ಮದುವೆ ಅಳಿಯನಿಗೆ ಏನ್ ಮಾಡಕ್ ಅಳಿಯನಿಗೆ ಏನು ಮಾಡ್ಬೇಕು ನಾನು ಅದು ಮಾಡ್ತೀನಿ. ಏನ್ ಬೇಡ ಬಿಡು ಮಾವ ನಾನು ಮಾಡ್ಕೊತೀನಿ ಅಂತಂದ್ರೆ ಇಲ್ಲ ಸರ್, ನನ್ನ ಕರ್ತವ್ಯ ನಾನು ಮಾಡಬೇಕು, ನಾನು ಮಾಡ್ತೀನಿ ಸರ್. ಯಾಕಂದರೆ ಅದೆಲ್ಲೋ ಒಂದು ಕಡೆ ಸರ್ ಏನು ಗೊತ್ತಾ, ಆ, ನದಿಗಳೆಲ್ಲೋ ಹುಟ್ಟುತ್ತವೆ. ಹೆಂಗೆ ಅಂದರೆ ಹನಿ ಹನಿ ಕೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಅಂದಂಗೆ ಎಲ್ಲೋ ಹುಟ್ತೀವಿ, ಎಲ್ಲೋ ಒಂದು ಸಂಬಂಧ ಬೆಳೀತದೆ, ಎಲ್ಲೋ ಹೋಗಿ ಕೊನೆ ಎಂಡಾಗುತ್ತೆ. ಯಾವುದೂ ಶಾಶ್ವತ ಇಲ್ಲ ಸರ್ ಭೂಮಿ ಮೇಲೆ. ಹುಟ್ಟುತ್ತಾ ಹೆಸರು ತೊಗೊಂಡು ಬರಲ್ಲ, ಹುಟ್ಟಿದ ಮೇಲೆ ಹೆಸರು ಮಾಡ್ಕೊತೀವಿ, ಸಾಯ್ಬೇಕಾದ್ರೆ ಹೆಸರು ತೊಗೊಂಡು ಹೋಗ್ತೀವಿ. ಅದಷ್ಟೇ ಸರ್ ನಾನು ನಂಬ್ಕೊಂಡಿರೋನು. ಸಾಕು, ಇಷ್ಟೆಲ್ಲ ಮಾಡಿದ್ದೀವಿ ಜೀವನದಲ್ಲಿ, ಇನ್ನೇನೂ ಇಲ್ಲ. 4 ದಿವಸ ಸರ್ ಚೆನ್ನಾಗಿರೋಣ, ಎಲ್ರಿಗೂ ಒಳ್ಳೇದು ಮಾಡೋಣ, ಎಲ್ರಿಗೂ ಒಳ್ಳೇದಾಗಲಿ, ನನ್ನ ಅಳಿನೂ ಒಳ್ಳೇದಾಗಲಿ, ಅಳಿಯ ಗೆದ್ದು ಬರಲಿ ಅಂತ ನಾನು ಹರ್ಸಿಸ್ತೀನಿ ಸರ್. ನಂದು ನಾ ಹೇಳಿನಿ, ನಿಂದು ನೀ ಹೇಳು. ಸರ್ ಅದು ಆ್ಯಕ್ಚುಲಿ ನಾನು ಅವನ ಹತ್ರ ಜಾಸ್ತಿ ವಾದ ಮಾಡ್ತಾ ಇರಲಿಲ್ಲ. ನಾನು ಒಂದೇ ಮಾತು, ಯಾಕೋ ಅಳಿಯ ಅಂತ ಕೇಳಿದ್ರೆ, ಮಾವ ನಂದನ್ನ ಹೇಳಿನಿ, ನಿಂದು ನೀ ಹೇಳು ಅಂತ ನಾನು ಆ್ಯಕ್ಚುಲಿ. ಅದಕ್ಕೆ ನನಗೆ ಅನ್ಸೋದು, ಬಿಡು ಅವನ ಹತ್ರ ವಾದ ಮಾಡಿ ಏನು. ಅದೇ ಸಮ್ಟೈಮ್ಸ್ ನಾಮಿನೇಟ್ ಮಾಡಿದಾಗ್ಲೂ ನೀವು ಏನಾದ್ರು ಏನಕ್ಕೆ ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ನಂದನ್ನ ಹೇಳಿನಿ ಅಂತಾನೆ ಅವ್ರು ಹೇಳ್ತಾ ಇದ್ದಿದ್ದು. ಹೌದು ಸರ್, ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಮುಗ್ಧ ಮನಸ್ಸಿನ ಹಣಮಂತ ಸರ್ ಅವನು. ಕಿಲ್ಮಸ್ಸನೇ ಇಲ್ಲದೆ ಇರೋ ಮನಸ್ಸು ಅವನು. ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು, ಒಂದಷ್ಟು ಅನುಭವನ ಪಡ್ಕೊಂಡಿದ್ದೀರಾ. ಆಮೇಲೆ ನೀವು ಹೇಳಿದ್ರಿ, ನೀವು ಬಂದಿದ್ದ ಸ್ಕ್ರಾಚ್ ಇಂದ ಬಂದ್ರಿ, ಒಂದು ಒಳ್ಳೆ ಲಕ್ಸುರಿ ಲೈಫ್ ನ ನೋಡಿದ್ರಿ. ಹಿಂದೆ ಒಂದಷ್ಟು ಆಳು ಕಾಳು, ಒಂದಷ್ಟು ಬೌನ್ಸರ್ಸ್ಗಳು ಇವರೆಲ್ಲ ಕೂಡ ಇರ್ತಿದ್ರು. ಬಿಗ್ ಬಾಸ್ ಮನೆ ಒಳಗಡೆ ಅಂತ ಬಂದಾಗ ಅವೆಲ್ಲ ಏನೂ ಇರಲ್ಲ. ಸೊ ಸಾಧಾರಣ ಮನುಷ್ಯನಾಗಿ ಕೆಲಸ ಮಾಡ್ಬೇಕಾಗತ್ತೆ, ಕ್ಲೀನ್ ಮಾಡ್ಬೇಕಾಗತ್ತೆ, ಪಾತ್ರ ತೊಳಿಬೇಕಾಗತ್ತೆ, ಈ ಎಲ್ಲ ಇದ್ದೇ ಇರುತ್ತೆ. ಆ ಒಂದು ಲಕ್ಸುರಿ ಲೈಫ್ ನೋಡ್ಕೊಂಡು ಮತ್ತೆ ನಾನು ಬಂದು ಈ ಕೆಲಸ ಮಾಡ್ತೀನಿ ಅಂತ ಅಂದಾಗ ನಿಮ್ಮ ಮೈಂಡಲ್ಲಿ ಹೋಗೋದು ಒಂದು ಖುಷಿ ಇರುತ್ತೆ. ಬಟ್ ಅಲ್ಲಿ ಹೋಗಿ ಅದೊಂದು ಜೀವಿಸೋದು ಇರುತ್ತಲ್ಲ, ಅದು ಹಿಂಗೆ ಅನಿಸ್ತದೆ ಸರ್. ಅದು ಹೊಸ ಅನುಭವ ಪಾಠ ಸರ್. ಹೊರಗಡೆ ಸುಮಾರು ವರ್ಷ ಆದಮೇಲೆ ನನಗೆ ಮತ್ತೆ ಆ ಅನುಭವ ಮಾಡೋಕ್ಕೆ ಸಿಕ್ತು. ಜೀವನನ ನಾವು ಚೇಂಜ್ ಮಾಡಬೇಕು, ಜೀವನ ಶೈಲಿನ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆ ಕಲಿಸ್ಕೊಡುತ್ತೆ. ಮನೇಲಿ ಕಸ ಹೊಡೆದಿದ್ದೀವಿ, ಪಾತ್ರೆ ತೊಳೆದಿದ್ದೀವಿ, ಬಾತ್ರೂಮ್ ಕ್ಲೀನ್ ಮಾಡಿದ್ದೀವಿ, ಮತ್ತೇನೇನೋ ನಮ್ಮ ಬಟ್ಟೆ ನಾವು ವಾಶ್ ಮಾಡ್ಕೊಂಡಿದ್ದೀವಿ. ಒಂದೇನೋ ಒಂದು ಶಿಕ್ಷೆ ಅಂತ ಬಂದಾಗ ಆ ಶಿಕ್ಷೆ ಅನುಭವಿಸಿದ್ದೀವಿ. ಅಲ್ಲಿ ಒಂದೊಂದು ಪದಗಳನ್ನು, ಒಂದೊಂದು ಕಿರೀಟಗಳನ್ನು ಒಬ್ಬೊಬ್ಬರು ಕೊಟ್ಟಾಗ ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ. ಅವೆಲ್ಲವೂ ನಮ್ಮ ಜೀವನಕ್ಕೆ ಪಾಠ ಸರ್ ಆ್ಯಕ್ಚುಲಿ. ಬಟ್ ಏನೋ ಒಂದೊಳ್ಳೆ ಲಕ್ಸುರಿ ಲೈಫ್ ನೋಡಿದಾಗ ನನ್ನ ಮಾತು ಕೇಳೋರು ಒಂದಷ್ಟು ಜನ ಇದ್ದಾರೆ ಅಂತ ಅಂದಾಗ ಎಲ್ಲೋ ಒಂದು ಪಾಯಿಂಟ್ ಎಲ್ಲಾದ್ರೂ ಬರ್ತಾ ಇದು ಇನ್ನ ಏನಕ್ಕೆ ನಾನು ಮಾಡಬೇಕು, ಆ ಮನೇಲಿ ಅದು ಬರಲ್ಲ ಸರ್, ಆ ಮನೇಲಿ ಅದು ಆಗೋದೇ ಇಲ್ಲ ಸರ್. ಅದೇ ನಮ್ಮ ಮುಂದಿನ ಇನ್ನೊಂದು ಜೀವನಕ್ಕೆ ದಾರಿ ಆಗುತ್ತೆ ಸರ್. ಬಿಕಾಸ್ ಯಾಕೆ ಹೇಳಿದೆ ಅಂತಂದ್ರೆ, ನೀವು ಕ್ಯಾಪ್ಟನ್ ಆಗಿರ್ತೀರಾ, ಕ್ಯಾಪ್ಟನ್ ಆಗಿ ಫಸ್ಟ್ ಡೇನೆ ಭವ್ಯ ಅವ್ರು ಬರ್ತಾರೆ, ನಾವು ಕ್ಲೀನ್ ಮಾಡು ಅಂತ ಹೇಳ್ತೀರಾ, ಆಮೇಲೆ ಮಾಡ್ತೀನಿ ಅಂತಂದ್ರೆ ಅಲ್ಲೊಂದು ಚಿಕ್ಕ ವಾಗ್ವಾದ ಆಗುತ್ತೆ. ಸೊ ಕೆಲವೊಬ್ಬರಿಗೆ ಇರುವಂತ ಒಂದು ಆಟಿಟ್ಯೂಡ್ ಅದೆಲ್ಲ ಹೋಗುತ್ತೆ, ಇಲ್ಲೊಂದು ನಿಲ್ಬಹುದು ಸರ್. ಅವ್ರ ಆಟಿಟ್ಯೂಡು ಮತ್ತೆ ಅವ್ರ ವ್ಯಕ್ತಿತ್ವ ಏನು ಅಂತ ಅವ್ರಿಗೆ ತೋರಿಸುತ್ತೆ ಸರ್ ಅದು. ಯಾಕಂದ್ರೆ ನಮಗೂ ಎಷ್ಟೊಂದು ಕಡೆ ಅದೆಲ್ಲ ಕೊಟ್ಟರು, ಶಿಕ್ಷೆ ಕೊಟ್ಟರು, ಕಸ ಹೊಡೆದ್ವಿ, ಪಾತ್ರೆ ತೊಳೆದ್ವಿ, ಎಲ್ಲ ಮಾಡಿದೀವಿ. ನಾವು ಯಾವತ್ತೂ ಮಾಡಲ್ಲ ಅಂತ ಯಾರಿಗೂ ಹೇಳಲೇ ಇಲ್ಲ ನಾವು. ಯಾಕಂದ್ರೆ ನಾವು ಅಲ್ಲಿ ಹೋಗಿದ್ವಿ ಅಂದಮೇಲೆ ಆ ಮನೆಗೆ ಹೊಂದ್ಕೊಳ್ಳೇಬೇಕು. ಅದೇ ನಮಗೆ ಜೀವನಕ್ಕೆ ದೊಡ್ಡ ಪಾಠ ಆಗುತ್ತೆ. ಅಲ್ಲಿಂದ ನಾನು ಬಿಗ್ ಬಾಸ್ ಮನೆಗೆ ನಾನು ಹೊರಗಡೆ ಹಿಂಗಿದೆ, ಒಳಗಡೆ ಹಾಗೆ ಇರ್ತೀನಿ ಅನ್ನೋದು ತಪ್ಪು ಸರ್ ಆ್ಯಕ್ಚುಲಿ. ಹಾಗಿದ್ರೆ ಬರಲೇಬಾರ್ದು ಆ ಮನೆಗೆ ಅವರು. ಆ ಮನೆಯಿಂದ ನಾವು ಏನಾದ್ರು ಕಲಿತು ಹೊರಗಡೆ ಬರ್ತೀನಿ ಅನ್ನೋದು ಇದೆಯಲ್ಲ, ಆ ಥರ ಇದ್ದರೆ ಮನೆಗೆ ಹೋಗ್ಬೇಕು. ಬಿಟ್ಟರೆ ನನ್ನ ಆ್ಯಟಿಟ್ಯೂಡ್ ನಾನು ಹಿಂಗೆ ಇದೆ, ನಾನು ಹಂಗೆ ಇರ್ತೀನಿ ಅನ್ನೋರು ಬಿಗ್ ಬಾಸ್ ಮನೆಗೆ ಹೋಗೋದ್ರಲ್ಲಿ ಜೀವ್ಸಕ್ಕಾಗಲ್ಲ ಸರ್. ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಜೀವನದಲ್ಲಿ ಪ್ರತಿಯೊಂದು, ನಾನು ಹೇಳಿದಾಗ ಪ್ರತಿಯೊಂದೊಂದು ಕ್ಷಣನೂ ಒಂದೊಂದು ಪಾಠ ಅಲ್ಲಿ ಬರೋವಂಥದ್ದು. ಮತ್ತು ಎಲ್ಲರ ಮೇಲೆ ಇರುವಂಥ ಒಪಿನಿಯನ್ ಒಂದೊಂದು ಕ್ಷಣಕ್ಕೂ ಚೇಂಜ್ ಆಗ್ತಾ ಇರುತ್ತೆ. ಅದೆಲ್ಲ ಒಂದು ಸ್ಪೋರ್ಟಿವ್ ಆಗಿ ತೊಗೋಬೇಕು. ತೊಗೊಂಡ್ರೆ ಅವ್ರ ಜೀವನ ಉದ್ದಾಗ ಎಷ್ಟೇ ಕಷ್ಟ ಬಂದರೂ ಜೀವನದಲ್ಲಿ ಅದನ್ನು ಫೇಸ್ ಮಾಡ್ಬೋದು ಸರ್. ಹೇಗೆ ಅಂತಂದರೆ, ಒಬ್ಬ ಬಿಸ್ನೆಸ್ ಮ್ಯಾನ್ಗಾಗಲಿ, ಒಬ್ಬ ವ್ಯಕ್ತಿಗಾಗಲಿ ಪ್ರತಿ ಸಲ ಸಕ್ಸಸ್ ಸಿಗ್ತಾ ಹೋದರೆ ಅವನಿಗೆ ಆ ಫೇಲ್ಯೂರ್ನ ಹೆಂಗೆ ಫೇಸ್ ಮಾಡ್ಬೇಕಂತ ಗೊತ್ತಾಗಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಫೇಲ್ಯೂರು ಸಕ್ಸಸ್ ಎರಡೂ ಜೊತೆಗೆ ಸಿಕ್ಕಿದ್ರೆ, ಅವ್ನಿಗೆ ಫೇಲ್ಯೂರ್ ಸಿಕ್ಕಿದ್ರೆ ಅವ್ನಿಗೆ ಹೇಗೆ ತೊಗೋಬೇಕು ಅಂತ ಗೊತ್ತಿರುತ್ತೆ, ಅವ್ನು ಸಕ್ಸಸ್ ಸಿಕ್ಕಿದ್ರೆ ಅದನ್ನ ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಈ ಥರ ಜೀವನ ಬೇಕು ಸರ್. ನಾನು ಬರೀ ಸಕ್ಸಸ್ಸೇ ಮಾಡ್ಕೊಂಡು ಹೋಗ್ಬೇಕು, ನಾನು ತುಂಬ ಟಾಪಲ್ಲೇ ಇರಬೇಕು ಅನ್ನೋದು ತಪ್ಪು ಕಲ್ಪನೆ ಸರ್. ಅದು ಎರಡನ್ನೂ ನಾವು ಹೇಗೆ ನೋಡ್ಕೋತೀವಿ, ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ನಮ್ಮ ಜೀವನದ ಪಾಠ ಆಗುತ್ತೆ ಸರ್. ಎಸ್. ಸೊ ಕ್ಯಾಪ್ಟನ್ ಆಗಿ ಯಾರು ಆಚೆ ಬಂದಿರಲಿಲ್ಲ. ಸೊ ನೀವು ಕ್ಯಾಪ್ಟನ್ ಆಗಿರ್ತೀರಾ, ನೀವೇ ಆಚೆ ಬರ್ತೀರಾ. ಸೊ ಕ್ಯಾಪ್ಟನ್ ಆಗೋ ಟೈಮಲ್ಲಿ ಮತ್ತೆ ಆ ಒಂದು ಜ್ಯುವೆಲರಿ ಹಾಕೊಂಡು, ಒಡವೆ ಹಾಕೊಂಡು ಆ ಕ್ಯಾಪ್ಟನ್ ರೂಮಿಗೆ ಎಂಟ್ರಿ ಕೊಡ್ತೀರಾ. ಒಂದೊಳ್ಳೆ ಸ್ವಾಗತ ಆಯ್ತು ನಿಮ್ಗೆ ಕಳ್ಸಿದ್ರೆ ಕ್ಯಾಪ್ಟನ್ ರೂಮ್ಗೆ. ಅದೇನೋ ಎಲ್ಲ ಮಾಡೆಲ್ಲ ಕಳ್ಸಿದ್ರು ಕಂಟೆಸ್ಟೆಂಟ್ಗಳು. ಎಷ್ಟು ಖುಷಿ ಇತ್ತು ನಿಮ್ಗೆ ಮತ್ತೆ ಅಲ್ಲಿ ಹೋದಾಗ, ಆ ಲಕ್ಸುರಿ ಲೈಫ್ ಲೀಡ್ ಮಾಡಕ್ ಹೋಗ್ತಿದೀನಿ ಅಂತ ಅನಿಸ್ತಾ ಸರ್? ಆ್ಯಕ್ಚುಲಿ ನನಗೆ ಆ ಥರ ಇಲ್ಲ ಸರ್. ಆ್ಯಕ್ಚುಲಿ ನನಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ನೀವು ಯಾವ ಒಂದು ರಾಜ್ಯೋಗದಿಂದ ಬಂದಿದ್ದೀರಾ ನೀವು ರಾಜೇಂದ್ರ, ಅದೇ ಥರ ನೀವು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ಥರ ನಾನು ಹೊರಗಡೆ ಬರ್ತೀನಿ. ಹೊರಗಡೆ ಬಂದ ಮೇಲೆ ನನಗನ್ಸುತ್ತೆ ಏನಿದೆ ಜೀವನದಲ್ಲಿ.
ಸಾಕು ಜೀವನ. ಇಷ್ಟು 75 ಜನ ಜೀವನ ನೋಡ್ಬಿಟ್ಟಿದ್ದೀನಿ. ಈ ಜೀವನ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡ್ರೆ ಇನ್ನೂ ಒಂದು ಸ್ವಲ್ಪ ಟಾಪಕ್ಕೆ ಹೋಗ್ತೀನಿ ಅಂತ ನನಗೆ ಅನಿಸಿದ್ದುಂಟು ಸರ್. ಎಸ್ ಎಸ್ ಯಾಕಂದರೆ ಆ ಮನೆಯಲ್ಲಿ ಏನೇ ಚಿನ್ನ ಇರಲಿ, ದುಡ್ಡಿರಲಿ, ಮತ್ತೊಂದಿರಲಿ, ಏನಿದ್ರು ಕೂಡ ಸರ್ ನಿಮ್ಗೇನು ಸಿಗಲ್ಲ ಸರ್. ನಿಮಗೆ ಆ ಮನೆಗೆ ಏನು ಸಿಗಬೇಕು ಅದಷ್ಟೇ ಸಿಗುತ್ತೆ. ಅದನ್ನೇ ತಿನ್ನಬೇಕು, ಅದನ್ನೇ ಜೀವಿಸ್ಬೇಕು ನೀವು. ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ತೀವಿ ನಾವು. ಖಂಡಿತ. ಆಮೇಲೆ ಸರ್, ಈಗ ನೀವು ಬರೋ ಟೈಮಲ್ಲಿ ಆ ಒಂದು ತುರ್ತು ಪರಿಸ್ಥಿತಿ ಇದೆ, ನೀವು ಬರಬೇಕು ಅಂತ ಒಂದು ಬಿಗ್ ಬಾಸ್ ಅವ್ರ ಒಂದು ಘೋಷಣೆ ಹೇಳಿದಾಗ ಮತ್ತೆ ನಾನು ಕಮೆಂಟಲ್ಲಿ ಅಬ್ಸರ್ವ್ ಮಾಡ್ತೀನಿ. ಸೊ ನೀವೆಲ್ಲ ಮತ್ತೆ ಹಾಕೋತಾ ಇರ್ತೀರಾ, ಇದೆಲ್ಲ ಹಾಕೋತಾ ಇದ್ದಾಗ ಒಂದಷ್ಟು ಕಮೆಂಟ್ಗಳು ಪಾಸ್ ಆಗುತ್ತೆ. ಏನೋ ತುರ್ತು ಪರಿಸ್ಥಿತಿ ಅಂತಿದ್ದಾರೆ, ಇವ್ರು ನೋಡಿದ್ರೆ ಗೋಲ್ಡ್ ಹಾಕೊಂಡು ಬರ್ತಾ ಇರಲ್ಲ, ಹಂಗೆ ತುಂಬ್ಕೊಂಡು ಬಂದಿದ್ರೆ ಮುಗಿದೆಲ್ಲ ಇವೆಲ್ಲ ಹಾಕೋದು ಬೇಕಿತ್ತ ಅನ್ನೋದು ಒಂದು ಕಮೆಂಟ್ಗಳು ಪಾಸ್ ಆಗುತ್ತೆ. ಸರ್ ಹಿಂದೆ ಕಾನ್ವರ್ಸೇಷನ್ ಅದು ಆ್ಯಕ್ಚುಲಿ ಟೆಲಿಕಾಸ್ಟ್ ಆಗಿಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಹೇಳ್ತಾರೆ, ನೀವು ಪ್ರತಿ ಗೋಡೆ ಮನೆ ಒಂದೊಂದು ಗೋಡೆ ಮೇಲೂ ಕೂಡ ನಿಮ್ಮ ಒಂದು ಛಾಪನ್ನು ನೀವು ಮೂಡಿಸಿದ್ದೀರಾ ಸುರೇಶ್. ನೀವು ಹೇಗೆ ಬಂದಿದ್ದೀರಾ ಹಾಗೆ ನಿಮ್ಮನ್ನು ನಾವು ಕಳಿಸ್ಕೊಡ್ಬೇಕು ಅನ್ನೋ ನಮ್ಮ ಅಭಿಪ್ರಾಯ ಇದೆ. ನೀವು ಹೇಗೆ ಬಂದಿದ್ದೀರಾ ಹಾಗೇ ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಹೊರಗಡೆ ಬರ್ತೇನೆ. ಬಿಟ್ಟರೆ ನಾನು ಅದು ಹಾಕೊಂಡ್ಬರ್ಬೇಕು ಮಾಡಬೇಕು ಅನ್ನೋ ಮನಸ್ಥಿತಿ ನನಗೆ ಇಂಟೆನ್ಷನ್ನೇ ನನಗೆ ಇರಲಿಲ್ಲ ಸರ್. ನಾನು ಇನ್ನೂ ತುಂಬ ವಿಷಯಗಳನ್ನ ಮನೆಯಲ್ಲಿ ನಾನು ಹೇಳಬೇಕಾಗಿತ್ತು. ಅದೆಲ್ಲವನ್ನು ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ ಸರ್. ಈಗ 70+ ಡೇಸ್ಗಳು ಮನೇಲಿ ಇದ್ರಿ ನೀವು ಅಲ್ವಾ? ಯಾರ್ಯಾರು ಏನೇನು ಅಂತ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರುತ್ತೆ. ಅವರ ಕಂಟೆಸ್ಟೆಂಟ್ಗಳ ಬಗ್ಗೆ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಇರುವಂತ ಒಂದೊಂದು ವರ್ಡ್ ಅಭಿಪ್ರಾಯ. ಸರ್ ಭವ್ಯ, ಆಟಿಟ್ಯೂಡ್ ರೌಡಿ ಬೇಬಿ. ಯಮುನಾ ಅವರು ತಾಯಿ. ಧನರಾಜ್ ಗೆಳೆಯ, ಚಿಕ್ಕ ಗೆಳೆಯ, ಪುಟ್ಟ ಗೆಳೆಯ. ಗೌತಮಿ ಪಾಸಿಟಿವ್ ಅಂತ ಇರೋದೆಲ್ಲ ಬರೀ ನೆಗೆಟಿವಿಟಿ. ಅನುಷಾ ತಂಗಿ, ಪ್ರತಿ ವರ್ಷ ರಾಖಿ ಕಟ್ಸ್ಕೊತೀನಿ ಅವಳ ಹತ್ರ. ಸೂಪರ್. ಧರ್ಮ ಬಾಯಿ, ನಾನು ಅವ್ರನ್ನ ಬಾಯಾಗಿ ನೋಡೋಕೆ ಇಷ್ಟಪಡ್ತೀನಿ. ಜಗದೀಶ್ ಗೆಳೆಯ, ಮಿಸ್ ಮಾಡ್ಕೊಂಡಿದ್ದೀನಿ ಗೆಳೆಯನ್ನ. ಇನ್ನು ಮತ್ತೆ ಆ ಗೆಳೆತನ ತುಂಬ ದಿನ ಹೋಗುತ್ತೆ. ಓಕೆ. ಶಿಶಿರ್ ನನ್ನ ತಮ್ಮ, ಅಣ್ಣ ಅಂತ ಪ್ರೀತಿಯಿಂದ ಕರಿತಾ ಇದ್ರು ಅವರು. ಅವರಿಗೆ ತಮ್ಮನ ಸ್ಥಾನ ನಾನು ಕೊಡೋಕೆ ಇಷ್ಟಪಡ್ತೀನಿ. ತ್ರಿವಿಕ್ರಮ್ ಅವನು ತಮ್ಮ, ಅವನು ಯಾವತ್ತೂ ಹೇಳೋನು, ಅಣ್ಣ ನಾನು ಹಿಂಗೆ ಹಂಗೆ, ಅವನ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅವನು ಯಾವತ್ತೂ ಅಣ್ಣನ ಮನೆ ಬಾಗಿಲು ಓಪನ್ ಇರುತ್ತೆ, ಯಾವಾಗ ಬೇಕಾದರೂ ಬರ್ಬೋದು. ಹಂಸ ಅವರು ಹಂಸನೇ, ಹಂಸದ ಥರನೇ ಅವರು ಮನಸ್ಸು ಕೂಡ. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಮನಸ್ತಾಪಗಳಾಗಿದ್ದು ಆ ಮನೆಗೆ ಆ ಕ್ಷಣಕ್ಕೆ ಬೇಕಾಗಿದ್ದಾಗ ಅಲ್ಲಿ ಅದನ್ನು ನಾವು ಪ್ರೊವೋಕ್ ಮಾಡಿದ್ದು ಆಗಲಿ, ಅವ್ರ ಬಗ್ಗೆ ನಾವು ಮನಸ್ತಾಪ ಮಾಡ್ಕೊಂಡದ್ದಾಗಲಿ, ಅದೆಲ್ಲವೂ ಆ ಮನೆಗೆ ಮಾತ್ರ ಸೀಮಿತ. ಹಂಸದ ಥರನೇ ಅವ್ರ ಮನಸ್ಸು ಕೂಡ. ಮಾನಸ, ಅವಳಿಗೆ ಯಾವತ್ತೂ ಕೂಡ ನಾವು ಲಡ್ಡು ಗುಂಡಿ ಅಂತ ಕರಿತಾ ಇದ್ವಿ. ಅವಳು ಅಷ್ಟೇ ಮುದ್ದಕ್ಕೆ ಗುಂಡಿನೇ ಅವಳು. ಐಶ್ವರ್ಯ ಅಣ್ಣ ಅಂತ ಪ್ರೀತಿಯಿಂದ ಕರಿತಾಳೆ ನನ್ನನ್ನು, ನಾನು ತಂಗಿ ಅಂತ ಕರಿತೀನಿ ಅವಳನ್ನ. ಅವಳಿಗೆ ಯಾರೂ ಇಲ್ಲ ಅಂತ ಅವಳು ಫೀಲ್ ಮಾಡೋದು ಬೇಡ, ಅಣ್ಣನಾಗಿ ಯಾವತ್ತೂ ಅವಳ ಜೊತೆಗಿರ್ತೀನಿ. ಚೈತ್ರನ ಬಗ್ಗೆ ಏನೂ ಹೇಳೋಕ್ಕಿಲ್ಲ ನನಗೆ ಆ್ಯಕ್ಚುಲಿ. ಯಾಕಂದರೆ ನಂದು ಅವಳದು ಜಾಸ್ತಿ ನಡೀತಾ ಇರೋದೇ, ನಂದು ಅವಳದು ನಡೀತಾ ಇತ್ತು ಮನೆಯಲ್ಲಿ. ಆ್ಯಕ್ಚುಲಿ ಅವಳು ಪ್ರತಿ ಸಲ ಹೇಳಿದ್ದೀನಿ, ಅವಳಿಗೆ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಾತು ಕಮ್ಮಿ ಮಾಡ್ಕೊ ಚೈತ್ರ, ತುಂಬ ಮೇಲಕ್ಕೆ ಹೋಗ್ತೀಯ ಚೈತ್ರ. ಮಂಜಣ್ಣ ಉಗ್ರಂ ಮಂಜು ಅಂತ ಒಳಗಡೆ ಬಂದರು. ಮನೆ ಒಳಗಡೆ ಬಂದ ಮೇಲೆ ಗೊತ್ತಾಯಿತು ಅವ್ರ ಮನಸ್ಸು ಎಷ್ಟು ಮೃದು, ಎಷ್ಟು ಸಾಫ್ಟು ಅನ್ನೋದು. ಕೊನೆಗೆ ನಾನು ಹೊರಗಡೆ ಬರಬೇಕಾದ್ರೂ ಅವ್ರು ಫೀಲ್ ಮಾಡಿದ್ದು, ಅವ್ರು ಹತ್ತಿದ್ದು, ಅದೆಲ್ಲ ನೋಡಿದಾಗ ನನಗನ್ಸಿದ್ದು ಎಷ್ಟು ಅವ್ರಿಗೆ ಒಳಗಡೆ ಇರೋದನ್ನು ಒಂದೊಂದು ಪದನ ಅವ್ರಿಗೆ ಹೇಳ್ಕೊತಾರೆ, ಒಂದೊಂದು ಕ್ಷಣ ಒಂದೊಂದು ಸಲ ಹೇಳ್ಕೊಳ್ಳಲ್ಲ. ಒಳ್ಳೆ ಮೃದು ಮನಸ್ಸಿರುವಂಥ ಮಂಜಣ್ಣ. ಮೋಕ್ಷಿತಾ ನರಕದಿಂದ ಜೊತೆಗಿದ್ದವರು. ತಂಗಿ, ಅಣ್ಣ ಅಂತ ಪ್ರೀತಿಯಿಂದ ಕರಿತಾ ಇದ್ರು. ತಂಗಿ ಇನ್ನೂ ಸುಮಾರು ವಿಷಯಗಳನ್ನ ತಿಳ್ಕೊಂಡು ಮುಂದೆ ಜರ್ನಿ ಮಾಡಬೇಕು ಅಂತ ಹೇಳ್ತೀನಿ. ರಂಜಿತ್ತು ನರಕಕ್ಕೆ ಬಂದಿದ್ದು ಮೊದಲು. ಒಳ್ಳೆಯ ಸ್ನೇಹಿತರಾಗಿದ್ವಿ. ಇವಾಗಲೂ ಒಳ್ಳೆಯ ಸ್ನೇಹಿತರೆ ನನಗವರು. ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಯಾವುದೇ ಥರದ ಭಿನ್ನಾಭಿಪ್ರಾಯ ಇಲ್ಲ. ಬಟ್ ಅದೇನೇ ಆಗಿದ್ರು ಕೂಡ ಮನೆಗೆ ಮಾತ್ರ ಸೀಮಿತ. ಅದನ್ನು ಹೊರಗೆ ಬಂದ ಮೇಲೆ ಒಳ್ಳೆ ಸ್ನೇಹಿತರು. ಅಳಿಯ ಹನುಮಂತು ಸರ್, ಅಳಿಯ ಸರ್, ಯಾವತ್ತಿದ್ರು ಅಳಿಯನೇ. ಕೊನೆ ನನ್ನ ಉಸಿರಿರೋರ್ಗು ಅಳಿಯ ಥರನೇ ಅವನನ್ನು ನೋಡ್ತೀನಿ. ಅಳಿಯನಿಗೆ ಒಂದು ಸ್ಪೆಷಲ್ ಆಗಿ ಇಲ್ಲೊಂದು ಜಾಗ ಕೊಟ್ಟಿದ್ದೀನಿ. ಆ ಜಾಗ ಯಾವತ್ತೂ ನಮ್ಮ ಅಳಿಯ ಹಾಗೆ ಉಳಿಸ್ಕೋತಾನೆ ಅಂತ ನಂಬಿದ್ದೀನಿ.
ಬರಬೇಕಾದ್ರೆ ಸುಮಾರು ಅವರು ಒಳಗಡೆ ಮನೆ ಒಳಗಡೆ ಬಂದಾಗ ಸುಮಾರು ಮನಸ್ತಾಪಗಳಿತ್ತು. ಆ ಮನಸ್ತಾಪ ಎಲ್ಲ ಕಳೆದೋಗಿ ಒಳ್ಳೆಯ ಸ್ನೇಹಿತ. ಆ, ಆ ಮನೆಯಿಂದ ನಾನು ಏನೂ ಕ್ಯಾರಿ ಮಾಡಲ್ಲ. ಹೊರಗಡೆ ಬಂದಮೇಲೆ ಹೊಸದಾಗಿ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಬಂದವನು. ರಜತ್ತು ಕೂಡ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನನ್ನ ಜೀವನದುದ್ದಕ್ಕೂ ನಡೆಯುವಷ್ಟು ದಿನ ಅವ್ರ ಜೊತೆ ಜರ್ನಿ ಮಾಡ್ತೀನಿ. ಶೋಭಿತಾ ಶೋಭಾ ನನ್ನ ಸೊಸೆ. ಕೈ ಯಾಕಂದ್ರೆ ನನಗೆ ಹನುಮಂತು ಹೆಂಗೆ ಮಾವ ಅಂತ ಕರಿತಾ ಇದ್ರು, ಆ, ನನ್ನ ಶೋಭಾ ಕೂಡ ನನ್ನನ್ನು ಮಾವ ಅಂತ ಪ್ರೀತಿಯಿಂದ ಕರಿತಾ ಇದ್ರು. ಅವ್ರಿಗೆ ನಾನು ಸೊಸೆ ಅಂತ ಕರಿತಾ ಇದ್ದೆ. ಯಾವತ್ತೂ ನಾನು ಸೊಸೆ ಆಗೇ ನೋಡೋಕೆ ಇಷ್ಟಪಡ್ತೀನಿ. ಗೋಲ್ಡ್ ಸುರೇಶ್ ಸರ್, ಗೋಲ್ಡ್ ಸುರೇಶ್ ಏನೂ ಇಲ್ಲದಂಥ ಒಬ್ಬ ಸಾಮಾನ್ಯ ಮನುಷ್ಯ. ಜೀವನದಲ್ಲಿ ಸುಮಾರು ಪಾಠಗಳನ್ನ ಕಲ್ತಿದ್ದೀನಿ, ಸುಮಾರು ಏಳು ಬೀಳುಗಳನ್ನು ನೋಡಿದ್ದೀನಿ. ಜೀವನದಲ್ಲಿ ಏನು ಇದ್ರೂ ಹೇಗಿರಬೇಕು, ಏನು ಇಲ್ಲದೇ ಇದ್ರೂ ಹೇಗಿರಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಚಾಪ್ಟರ್ 1 ಹಳೆ ಸುರೇಶ್, ಬಿಗ್ ಬಾಸ್ಗಿಂತ ಮುಂಚೆ ಹೋಗಿದ್ದು ಸುರೇಶ್ ಚಾಪ್ಟರ್ 1. ಹೋಗಿ ಬಂದ ಮೇಲೆ ಇರೋದು ಚಾಪ್ಟರ್ 2 ಸುರೇಶ್. ಇನ್ನು ನಾನು ಇರುವಷ್ಟು ಸ್ವಲ್ಪ ದಿನ ನಾನು ಚಾಪ್ಟರ್ 2 ಆಗಿ ಸಿಂಪಲ್ ಆಗಿ ಸುರೇಶ್ ಆಗಿ ಎಲ್ಲರ ಮನಸ್ಸನ್ನು ಹತ್ತಿರ ಆಗೋಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗಿಲ್ಲ ಮಂಜು ಮತ್ತೆ ಗೌತಮಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅವರಿಬ್ರು ಬಾಂಡಿಂಗ್ ಹೆಂಗ್ ಅನ್ನಿಸ್ತಾರೆ ಸರ್ ಮನೇಲಿ? ಈಗ ಗೆಳತಿ ಗೆಳತಿ ಅಂತಿರ್ತಾರೆ, ಆಮೇಲೆ ಚೆನ್ನಾಗಿದ್ರು. ಆಮೇಲೆ ಈ ಇತ್ತೀಚಿನ ಒಂದಷ್ಟು ಎಪಿಸೋಡ್ ನೋಡಿದಾಗ ಸ್ವಲ್ಪ ಎಲ್ಲೋ ಬ್ರೇಕ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ನೀನು ಮತ್ತೆ ಮಾತಾಡಕ್ ಬರ್ಬೇಡ, ನಿಂಗೆ ಅನ್ನಿಸ್ತಾ ಇಲ್ಲ, ನೀನೇನೋ ಹೇಳ್ತೀಯಾ ಅನ್ನೋ ಆ ಒಂದು ಕಾನ್ವರ್ಸೇಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಹೆಂಗ್ ಅನ್ಸುತ್ತೆ ಸರ್? ಇದನ್ನ ನಾವು ಮೊದಲೇ ಹೇಳಿದೀವಿ ಅವ್ರಿಗೆ, ಬೇಡ ಇದು ನಿಮಗೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಅದನ್ನು ಅವರು ಸ್ಪೋರ್ಟಿವ್ ತಗೊಂಡು ಹೊರಗಡೆ ಬರಬೇಕಾಗಿತ್ತು. ಹೊರಗಡೆ ಬರ್ತಾ ಇಲ್ಲ ಅವರು. ಮಂಜಣ್ಣ ಸ್ಪೆಷಲಿ ಆ ಒಂದು ಫ್ರೆಂಡ್ಶಿಪ್ಗೆ ತುಂಬ ಮೋರ್ ಆಗಿಬಿಟ್ಟಿದ್ದಾರೆ. ಅದರಿಂದ ಹೊರಗಡೆ ಬಂದು ಮಂಜಣ್ಣ ಆಡಿದ್ರೆ ಮಂಜಣ್ಣ ಟಾಪ್ 5 ಇರೋ ಲಕ್ಷಣಗಳಿದೆ. ಅದೇ ಅವ್ರು ಬೇಡ ಅಂತ ಅಂದ್ರು ತಳ್ತಿದ್ರು, ಮತ್ತೆ ಅವರು ಹೋಗಿ ಸರ್ ಅದನ್ನ ಮೋಕ್ಷಿತ್ ಅವ್ರು ಹೊರಗಡೆ ಬಂದಾಗ್ಲೇ ಈ ಕೆಲಸನ ಗೌತಮಿ ಅವ್ರು ಮಾಡಿದ್ರೆ ಅದೆಲ್ಲ ವರ್ಕೌಟ್ ಆಗಿರೋದು. ಈಗ ಅದು ವರ್ಕೌಟ್ ಆಗಲ್ಲ ಅಂತ ಅನ್ಸುತ್ತೆ ಸರ್. ತುಂಬಾ ಗಾಢವಾಗಿ ಫ್ರೆಂಡ್ಶಿಪ್ ಆಗಿದೆ. ಆ ಫ್ರೆಂಡ್ಶಿಪ್ ಎಲ್ಲೋ ಮಂಜಣ್ಣನ ಕಡೆಯಿಂದ ಬಿಟ್ಕೊಡೋದು ಕಷ್ಟ ಆಗುತ್ತೆ ಅನ್ಸುತ್ತೆ. ಓಕೆ, ಸೊ ಇದೇ ತರ ಇದ್ರೆ ಟಾಪ್ 5 ಅವ್ರು ಇರಲ್ಲ ಅಂತೀರಾ? ತುಂಬಾ ಕಷ್ಟ ಸರ್. ಓಕೆ, ಸೊ ಟಾಪ್ 5 ಕಂಟೆಸ್ಟೆಂಟ್ ಯಾರು ನಿಮ್ಮ ಪೈಕಿ? ಹನುಮಂತು, ಧನರಾಜು, ತ್ರಿವಿಕ್ರಮ್, ಮಂಜಣ್ಣ. ಆ ಗೌತಮಿ ಅವ್ರನ್ನ ಬಿಟ್ಟು ಹೊರಗಡೆ ಬಂದ್ರೆ ಮಂಜಣ್ಣ, ರಜತ್. ಎಸ್, ಸೂಪರ್. ಯಾರು ಗೆಲ್ಬೋದು? ಹನುಮಂತು. ಹೌದಾ? ಅಳಿಯ ಗೆಲ್ಬೇಕು ಅಂತ ಆಸೆ ಇದೆ, ಅಳಿಯ ಗೆಲ್ಲಿ. ಎಸ್ ಎಸ್ ಎಸ್, ಸೂಪರ್ ಸರ್. ಸಾಕಷ್ಟು ಬಿಗ್ ಬಾಸ್ ವಿಚಾರಗಳನ್ನ ಮಾತಾಡಿದ್ರ. ಸೊ ಮುಂದೆ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ರಿ ನಿಮ್ಮ ಲೈಫ್? ಸರ್, ಈಗ ಮತ್ತೆ ಹೊಸ ಜರ್ನಿ ಸ್ಟಾರ್ಟ್ ಆಗಿದೆ. ಇಷ್ಟು ದಿನ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೆ, 2 ಬಿಸ್ನೆಸ್ ಮಾಡ್ತಾ ಇದ್ದೆ. ಇನ್ನೊಂದು ಅಷ್ಟು ಹೊಸ ಬಿಸ್ನೆಸ್ಗಳನ್ನ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡ್ತೀನಿ. ಹೋಟೆಲ್ ಬಿಸ್ನೆಸ್ಗೆ ಬರ್ತಾ ಇದ್ದೀನಿ. ಅತಿ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ, ಹೋಟೆಲ್ ಬಿಸ್ನೆಸ್ಸಿಗೆ ಬರ್ತೀನಿ. ಅದ್ರ ಜೊತೆಗೆ ಸಿನಿಮಾ ಆಫರ್ಗಳು ಬರ್ತಾ ಇದೆ, ಸೀರಿಯಲ್ ಆಫರ್ಗಳು ಬರ್ತಾ ಇದೆ. ಮಾಡಿ ಮಾಡಿ ಅಂತೇಳಿ ನೋಡೋಣ ಸರ್. ಆ ಕ್ಯಾರೆಕ್ಟರ್ ನನಗೆ ಒಪ್ಪುವಂಥದ್ದು, ನಿಮಗೆ ಇಂಟ್ರೆಸ್ಟ್ ಇದೆ ಆಕ್ಟ್ ಮಾಡಕ್ಕೆ? ಇದೇ ಇಂಟ್ರೆಸ್ಟು. ನನಗೆ ಕ್ಯಾರೆಕ್ಟರ್ ಒಪ್ಪುವಂಥದ್ದಾಗಿ ನನಗೇನಾದರೂ ಆ ಕ್ಯಾರೆಕ್ಟರಿಂದ ಸೂಟ್ ಆಗುತ್ತೆ, ಜನ ಅದನ್ನ ಇಷ್ಟಪಡ್ತಾರೆ ಅನ್ನಂಗಿದ್ರೆ ಮಾಡ್ತೀನಿ ಸರ್. ಎಸ್ ಎಸ್ ಸರ್. ಆಮೇಲೆ ಎಷ್ಟೋ ಜನಕ್ಕೆ ಆ ಡೈಜೆಸ್ಟ್ ಆಗಿಲ್ಲ, ನೀವು ಎಲಿಮಿನೇಟ್ ಆಗಿಲ್ಲ, ನನಗೆ ಬಂದಿದ್ದೀರಾ. ಸೊ ಇನ್ನು ಸುರೇಶ್ ಅವ್ರ ಒಳಗಡೆ ಹೋಗೋ ಚಾನ್ಸಸ್ ಇದೆಯಾ ಅಂತ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಅಂಡ್ ನಾನು ಇವತ್ತಿಗೂ ಅವ್ರ ಇಂಟರ್ವ್ಯೂ ಮಾಡಕ್ ಹೋಗ್ತೀನಿ ಅಂತ, ಎಲಿಮಿನೇಟ್ ಆಗ್ಬಿಟ್ರ ಒಬ್ಬ ಇನ್ನ ಹೋಗಲ್ವಾ ಅಂತ ಒಂದಷ್ಟು ಪ್ರಶ್ನೆಗಳಿತ್ತು. ಸೊ ಅಂತ ನಿಮ್ಮನ್ನ ಮತ್ತೆ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ತಿರೋ ಜನಗಳು? ಸರ್, ನನ್ನ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿಲ್ಲ. ನನ್ನ ಬಿಸ್ನೆಸ್ ವ್ಯವಹಾರಕ್ಕೋಸ್ಕರ ನಾನು ನಿಭಾಯಿಸೋಕ್ಕೆ ಅಂತ ಹೊರಗಡೆ ಬಂದಿದ್ದೀನಿ. ಎಕ್ಸಿಟ್ ಆಗಿ ಬಂದಿದ್ದೀನಿ ಹೊರಗಡೆ. ಬಿಗ್ ಬಾಸ್ ಮನೆ ಬಾಗಿಲು ಯಾವತ್ತೂ ನನಗೆ ಓಪನ್ ಇರುತ್ತೆ ಅಂತ ನಾನು ನಂಬಿರೋನು. ಬಿಗ್ ಬಾಸ್ ಅವ್ರು ಯಾವಾಗಲೂ ನನಗೆ ಕರೆ ಮಾಡಿ, ಸುರೇಶ್ ನಿಮಗೆ ಮನೆ ಬಾಗಿಲು ಓಪನ್ ಇದೆ ಬನ್ನಿ ಅಂತಂದರೆ ಪ್ರೀತಿಯಿಂದ ಮನೆಗೆ ಹೋಗ್ತೀನಿ ಸರ್. ನನ್ನ ಮನೆ ಸರ್, ಅದು ಮೊದಲ ಮನೆ ಸರ್. ಅದು ನನಗೆ ಆ ಮನೆಗೆ ಯಾವತ್ತಿದ್ರೂ ಕೂಡ ಹೋಗ್ತೀನಿ ಸರ್ ನಾನು. ಎಸ್ ಎಸ್ ಎಸ್, ಶುಭ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾಕಷ್ಟು ಒಂದಷ್ಟು ಕನಸುಗಳನ್ನ ಇಟ್ಕೊಂಡಿದ್ರೆ ಎಲ್ಲೂ ಕೂಡ ನೆರವೇರಲಿ. ಸೊ ಸುರೇಶ್ 2.0 ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮಿ ಬೀಟ್ಗೆ ಟೈಮ್ ಕೊಟ್ಟು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನನಗೆ ಎಲ್ಲೋ ಇದ್ದವನ್ನ ಈ ಮಟ್ಟಕ್ಕೆ ನನ್ನ ಒಂದು ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿ ನನ್ನನ್ನು ತೋರಿಸ್ತಾ ಇದ್ದದ್ದು, ಜನಗಳಿಗಿರುವಂಥ ಒಂದು ಗೊಂದಲನ ನೀವುಗಳು ಅದನ್ನು ನನಗೆ ಒಂದು ಸ್ವಲ್ಪ ಪ್ರಶ್ನೆಗಳನ್ನ ಕೇಳೋ ಮುಖಾಂತರ ಎಲ್ಲದಕ್ಕೂ ಒಂದು ತೆರೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೂ ನಿಮ್ಮ ಪತ್ರಿಕೆಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ರಿಗೂ, ಕನ್ನಡದ ಜನತೆಗೆ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಗೋಲ್ಡ್ ಸುರೇಶ್ ಅವರ ಒಂದು ಗೋಲ್ಡ್ ಜರ್ನಿ ಎಷ್ಟರ ಮಟ್ಟಿಗೆ ಇತ್ತು ಅಂತ. ಅಂಡ್ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಈ ಎಪಿಸೋಡ್ ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ.